ಆತ್ಮೀಯ ಬಂಧುಗಳೇ, ತಮ್ಮೆಲ್ಲರಿಗೂ ಸಿರಿ ಕನ್ನಡ ಎಜುಕೇಷನ್ ಚಾನಲ್ಗೆ ಅತ್ಯಂತ ಆದರದ ಸ್ವಾಗತ. ನಾನು ನಿಮ್ಮ ಸಿರಿ ಕನ್ನಡತಿ. ಈಗಾಗಲೇ ನಾವು ನೆಟ್ ಕೆಸೆಟ್ಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಪೂರಕವಾದ ಮಾಹಿತಿಗಳನ್ನು ಚರ್ಚೆ ಮಾಡ್ತಾ ಬಂದ್ವಿ. ಸೊ ಅದರ ಒಂದು ಮುಂದುವರೆದ ಭಾಗವಾಗಿ ಈ ಒಂದು ಸಂಚಿಕೆಯಲ್ಲಿ ನಾನು ಅಧ್ಯಾಯವಾರು ವಿಷಯಗಳನ್ನಿಟ್ಟುಕೊಂಡು ನೆಟ್ ಪ್ರಶ್ನೆ ಪತ್ರಿಕೆಯಲ್ಲಿ ಎಷ್ಟೆಷ್ಟು ಪ್ರಶ್ನೆಗಳನ್ನು ಕೇಳಿದರು ಅಂದರೆ, ಒಟ್ಟು ನೆಟ್ ಕೆಸೆಟ್ಟರಲ್ಲಿ ನಮಗೆ 10 ಅಧ್ಯಾಯಗಳಿವೆ. ಹೌದಾ? ಪಠ್ಯಕ್ರಮದಲ್ಲಿ ನಮಗೆ 10 ಅಧ್ಯಾಯಗಳನ್ನು ಕೊಟ್ಟಿದ್ದಾರೆ. ಸೊ ಈ 10 ಅಧ್ಯಾಯಗಳಲ್ಲಿ ಒಂದೊಂದು ಅಧ್ಯಾಯದಲ್ಲಿ ಎಷ್ಟೆಷ್ಟು ಪ್ರಶ್ನೆಗಳು ಬಂದಿದ್ದು, ಸೊ ಯಾವ ಒಂದು ಅಧ್ಯಾಯದ ಮೇಲೆ ಹೆಚ್ಚಿನ ಒಂದು ಪ್ರಶ್ನೆಗಳನ್ನು ನಾವು ನಿರೀಕ್ಷಿಸಬಹುದು, ಈ ಒಂದು ಮಾಹಿತಿಗಳನ್ನು ಕಳೆದ ನೆಟ್ ಪ್ರಶ್ನೆ ಪತ್ರಿಕೆಯ ಒಂದು ಇಟ್ಕೊಂಡು ಅವಲೋಕನ ಮಾಡಿದ್ದೇನೆ. ಸೊ ಅದರ ಒಂದಿಷ್ಟು ಮಾಹಿತಿಗಳನ್ನು ನಿಮಗೆ ಹೇಳಿಬಿಟ್ಟು ಅದಾದ ನಂತರ ಕೆಸೆಟ್ ಇರ್ಬೋದು, ನೆಟ್ ಇರ್ಬೋದು, ಹಾಗೆ PU ಉಪನ್ಯಾಸಕರು ಇರ್ಬೋದು, HSTR ಕನ್ನಡ, ಈ ಒಂದು ಪತ್ರಿಕೆಗಳಿಗೆ ನಾವು ಯಾವ ಪುಸ್ತಕಗಳನ್ನು ಓದಬೇಕು, ವಿಶೇಷವಾಗಿ ಕೆಸೆಟ್ ನೆಟ್ ಒಂದು ಪ್ರಶ್ನೆ ಪತ್ರಿಕೆಗೆ ಅಂತ ಬಂದಾಗ ಯಾವ ಒಂದು ಪುಸ್ತಕದಲ್ಲಿರುವಂಥ ಪ್ರಶ್ನೆಗಳನ್ನು ಕೇಳ್ತಿದ್ದಾರೆ. ಸೊ ಈ ಎಲ್ಲ ಮಾಹಿತಿಗಳನ್ನು ನಾನು ಒಂದು ಸಂಚಿಕೆಯಲ್ಲಿ ತಮಗೆ ಕೊಡ್ತೇನೆ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡೋದ್ರಿಂದ ಈ ಒಂದು ಸಂಚಿಕೆಯ ಒಂದು ಸಂಪೂರ್ಣದ ಮಾಹಿತಿ ನಿಮ್ಗೆ ಏನಾಗುತ್ತೆ ಅಂದರೆ ಸಿಗುತ್ತೆ. ಸೊ ಅಧ್ಯಾಯವಾರು ನೆಟ್ ಕನ್ನಡ ಒಂದು ಪ್ರಶ್ನೆ ಪತ್ರಿಕೆ ಅವಲೋಕನ ಅಂತ ಬಂದಾಗ ಇಲ್ಲಿ ನೆಟ್ ಕೆಸೆಟ್ ಇರ್ಬೋದು 10 ಅಧ್ಯಾಯಗಳನ್ನು ನಾವು ನೋಡ್ತೇವೆ. ಸೊ ಒಟ್ಟಾರೆಯಾಗಿ ನಮ್ಮ ಪಠ್ಯಕ್ರಮದಲ್ಲಿ 10 ಅಧ್ಯಾಯಗಳನ್ನು ಕೊಟ್ಟಿದ್ದಾರೆ. ಸೊ ಈ 10 ಅಧ್ಯಾಯಗಳಿಂದ ನಮಗೆ ಒಟ್ಟು 100 ಪ್ರಶ್ನೆಗಳನ್ನು ಕೇಳ್ತಾರೆ. ಅಂದರೆ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ 10 ಪ್ರಶ್ನೆಗಳನ್ನು ಅವ್ರು ಕೇಳ್ಬೋದು. ಆದರೆ 10 ಪ್ರಶ್ನೆಗಳನ್ನು ನಮಗೆ ಪ್ಯಾಸೇಜ್ ಮೂಲಕ ಕೇಳೋದ್ರಿಂದ ಇಲ್ಲಿ ಬರೀ 90 ಪ್ರಶ್ನೆಗಳು ಮಾತ್ರ 10 ಅಧ್ಯಾಯಗಳಿಗೆ ಸಂಬಂಧಪಟ್ಟಂತೆ ಏನು ಮಾಡ್ತಾರೆ ಅಂತಂದರೆ ನಮಗೆ ಪ್ರಶ್ನೆಗಳನ್ನು ಕೇಳ್ತಾರೆ. ಆದರೆ ಈ ಒಂದೊಂದು ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ಇಂತಿಷ್ಟೇ ಪ್ರಶ್ನೆಗಳನ್ನು ಕೇಳಬೇಕೆಂಬ ಯಾವುದೇ ನಿಯಮವಿಲ್ಲ. ಆದರೆ ಕನ್ನಡ ಸಾಹಿತ್ಯ ಚರಿತ್ರೆ ಅಂತ ಬಂದಾಗ ಯಾವ ಒಂದು ಅಧ್ಯಾಯಕ್ಕೆ ತುಂಬ ಮಹತ್ವವನ್ನು ಕೊಟ್ಟಿದ್ದಾರೆ, ಸೊ ಯಾವ ಒಂದು ಅಧ್ಯಾಯದಲ್ಲಿ ಇದುವರೆಗೂ ಕೂಡ ಪ್ರಶ್ನೆಗಳನ್ನು ಕೇಳಲಾರದೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನ ಪ್ರಶ್ನೆಗಳನ್ನು ಕೇಳ್ತಿದ್ದಾರೆ, ಹಾಗೆ ಯಾವ ಒಂದು ಅಧ್ಯಾಯದಲ್ಲಿ ಬಹಳಷ್ಟು ಅತೀ ಕಡಿಮೆವಾದಂಥ ಪ್ರಶ್ನೆಗಳನ್ನು ನಾವು ನಿರೀಕ್ಷಿಸಬಹುದು, ಸೊ ಯಾವ ಅಧ್ಯಾಯದಲ್ಲಿ ಹೆಚ್ಚಿನ ಒಂದು ಪ್ರಶ್ನೆಗಳನ್ನು ನಾವು ನಿರೀಕ್ಷಿಸಬಹುದು ಅನ್ನೋದನ್ನು ಈ ಒಂದು ಅವಲೋಕನದಲ್ಲಿ ತಾವು ತಿಳ್ಕೊತೀರಾ. ಸೊ ಈಗಾಗಲೇ ಗೊತ್ತಾಯಿತು, 10 ಅಧ್ಯಾಯಗಳಿವೆ, 100 ಪ್ರಶ್ನೆಗಳನ್ನು ಕೇಳ್ತಾರೆ, 10ಗಳನ್ನು ಪ್ಯಾಸೇಜ್ ಮೂಲಕ ಕೇಳಿದರೆ ಇನ್ನು 90 ಪ್ರಶ್ನೆಗಳನ್ನು ಈ 10 ಅಧ್ಯಾಯದ ಮೇಲೆ ಏನು ಮಾಡ್ತಾರೆ ಅಂದರೆ ಕೇಳ್ತಾರೆ. ಸೊ ವಿಭಾಗವಾಗಿ ಅಂತ ನೋಡೋಕೆ ಬಂದರೆ ಇಲ್ಲಿ ಪ್ರಾಚೀನ ಕನ್ನಡ ಸಾಹಿತ್ಯ ಅಂತ ಬಂದಾಗ ಈ ಸಾರಿ 10 ಪ್ರಶ್ನೆಗಳನ್ನು ಕೇಳಿದರು. ಸೊ ಪ್ರಶ್ನೆ ಸಂಖ್ಯೆ 65, 94, 106, 124, 125, 127, 130, 131, 137, 138 ಹೀಗೆ ಈ ಪ್ರಶ್ನೆಗಳು ಪ್ರಾಚೀನ ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆಗಳನ್ನು ಒಳಗೊಂಡಿದ್ವು. ಅಂದರೆ ಪ್ರಾಚೀನ ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ನೆಕ್ಸ್ಟ್ ಪ್ರಶ್ನೆ ಪತ್ರಿಕೆಯಲ್ಲಿ ಎಷ್ಟು ಕೇಳಿದ್ರು? 10 ಪ್ರಶ್ನೆಗಳನ್ನು ಕೇಳಿದರು. ಸೊ ಮಧ್ಯಕಾಲೀನ ಕನ್ನಡ ಸಾಹಿತ್ಯಕ್ಕೆ ಅಂತ ಬಂದಾಗ ಅಲ್ಲಿ ಪ್ರಶ್ನೆ ಸಂಖ್ಯೆ 7 ಆಯಿತು. ಪ್ರಾಚೀನ ಕನ್ನಡ ಸಾಹಿತ್ಯ ಅಂತ ಬಂದಾಗ 10 ಪ್ರಶ್ನೆಗಳನ್ನು ಕೇಳಿದ್ರು, ಆದರೆ ಮಧ್ಯಕಾಲೀನ ಕನ್ನಡ ಸಾಹಿತ್ಯಕ್ಕೆ ಅಂತ ಬಂದಾಗ ಇಲ್ಲಿ 7 ಪ್ರಶ್ನೆಗಳನ್ನು ಕೇಳಿದರು. 63, 95, 128, 129, 132, 139, 140. ಸೊ ಹೀಗೆ 7 ಪ್ರಶ್ನೆಗಳನ್ನು ನಾವೆಲ್ಲಿ ನೋಡಿದ್ವಿ ಅಂತಂದರೆ ಮಧ್ಯಕಾಲೀನ ಕನ್ನಡ ಸಾಹಿತ್ಯದಲ್ಲಿ ನೋಡಿದ್ವಿ. ಸೊ ವಿಶೇಷವಾಗಿ ಕನ್ನಡ ಸಾಹಿತ್ಯ ಚರಿತ್ರೆ ಅಂತ ಬಂದಾಗ ಪ್ರಾಚೀನ ಕನ್ನಡ ಸಾಹಿತ್ಯ ಅಂತಿರ್ಬೋದು, ಮಧ್ಯಕಾಲೀನ ಕನ್ನಡ ಸಾಹಿತ್ಯ ಬಹಳಷ್ಟು ಮಹತ್ವವಾದಂಥ ಅಧ್ಯಯನಗಳು. ಇದು ಬರೀ ಕೆಸೆಟ್ ನೆಟ್ಟಿಗಷ್ಟೇ ಅಲ್ಲ, ನಮಗೆ PU ಉಪನ್ಯಾಸಕರ ಅಂತ ಕರೀಲಿ ಅಥವಾ HSTR ಶಿಕ್ಷಕರ ನೇಮಕಾತಿ ಆದರೂ ಕೂಡ ನಮಗೆ ಏನಾಗುತ್ತೆ ಅಂದರೆ ಈ ಒಂದು ಅಧ್ಯಾಯಗಳ ಅಧ್ಯಯನ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಒಟ್ಟಾರೆಯಾಗಿ ಈ 2 ಅಧ್ಯಾಯದ ಮೇಲೆ ಕನಿಷ್ಠ ಅಂದರೂ 15ರಿಂದ 20 ಪ್ರಶ್ನೆಗಳನ್ನು ನಾವೇನು ಮಾಡ್ಬೋದು ಅಂದರೆ ನಿರೀಕ್ಷಿಸ್ಬೋದು. ಹೀಗಾಗಿ ಪ್ರಾಚೀನ ಕನ್ನಡ ಸಾಹಿತ್ಯ ಮತ್ತು ಮಧ್ಯಕಾಲೀನ ಕನ್ನಡ ಸಾಹಿತ್ಯದ ಅಧ್ಯಯನವನ್ನು ಅಲ್ಲಿ ಬರುವಂಥ ಕೃತಿಗಳಿರ್ಬೋದು, ಕವಿಗಳಿರ್ಬೋದು, ಆ ಕೃತಿಗಳ ವಿಶೇಷತೆ ಇರ್ಬೋದು, ಕವಿಗಳ ಬಿರುದುಗಳಿರ್ಬೋದು, ಪ್ರಸಂಗಗಳಿರ್ಬೋದು, ಪರಿಚ್ಛೇದಗಳಿರ್ಬೋದು, ಸೊ ಈ ಎಲ್ಲ ವಿಷಯಗಳನ್ನು ನಾವು ತಿಳ್ಕೊಂಡ್ರೆ ಖಂಡಿತವಾಗ್ಲೂ ಕೂಡ ಇಲ್ಲಿ ಬರುವಂಥ ಪ್ರಶ್ನೆಗಳಿಗೆ ನಾವೇನು ಮಾಡ್ಬೋದು ಅಂದರೆ ಸುಲಭವಾಗಿ ಉತ್ತರಿಸಬಹುದು. ಸೊ ಇನ್ನೊಂದು ವಿಷಯ, ನಾನಿಲ್ಲಿ ಅವಲೋಕನ ಮಾಡಿರೋದು ಕೆಲವೊಂದು ಪ್ರಶ್ನೆಗಳ ವ್ಯತ್ಯಾಸಗಳಾಗ್ಬೋದು. ಅಂದರೆ ಮಧ್ಯಕಾಲೀನ ಕನ್ನಡ ಸಾಹಿತ್ಯ ಅಂತ ಬಂದಾಗ ನಾನು ಇಲ್ಲಿ 7 ಅಂತ ಹೇಳಿದ್ದೇನೆ. ಸೊ ನೀವು ಅವಲೋಕನ ಮಾಡಿ 8 ಅಥವಾ
6 ಆಗಿರ್ಬೋದು ಅಥವಾ 5 ಆಗಿರ್ಬೋದು. ಕೆಲವೊಂದು ಕ್ಯಾಲ್ಕುಲೇಷನ್ ಅಂತ ಬಂದಾಗ ಬೇರೆ ಬೇರೆ ವಿಭಿನ್ನವಾದ ರೀತಿಯಲ್ಲಿ ಆದರೆ ನಾನಿಲ್ಲಿ ಕ್ಯಾಲ್ಕುಲೇಷನ್ ಮಾಡಿದ್ದು ಕೆಲವೊಂದು ಪ್ರಶ್ನೆಗಳ ನಿಖರವಾದ ಮಾಹಿತಿಗಳನ್ನು ತೆಗೆದುಕೊಂಡು ಈ ಒಂದು ಸಂಚಿಕೆಯನ್ನು ಮಾಡಿದ್ದೇನೆ. ಹೀಗಾಗಿ ಇಲ್ಲಿ ಮಧ್ಯಕಾಲೀನ ಕನ್ನಡ ಸಾಹಿತ್ಯ ಅಂತ ಬಂದಾಗ 7 ಪ್ರಶ್ನೆಗಳನ್ನ ನಾನಿಲ್ಲಿ ಗುರುತಿಸಿದ್ದೀನಿ. ಪ್ರಾಚೀನ ಕನ್ನಡ ಸಾಹಿತ್ಯ ಅಂತ ಬಂದಾಗ 10 ಪ್ರಶ್ನೆಗಳನ್ನ ನಾನಿಲ್ಲಿ ತಮ್ಮ ಗಮನಕ್ಕೆ ತಂದಿದ್ದೀನಿ. ಸೊ ಇದಾದ ನಂತರ ಬರೋದು ಆಧುನಿಕ ಕನ್ನಡದ ಕಾವ್ಯ ಭಾಗ ಮತ್ತೆ ಆಧುನಿಕ ಕನ್ನಡದ ಗದ್ಯ ಭಾಗ. ಇಲ್ಲಿ ನೋಡಿ, ವಿಶೇಷವಾಗಿ ಆಧುನಿಕ ಕನ್ನಡ ಸಾಹಿತ್ಯದ ಕಾವ್ಯ ಭಾಗದಲ್ಲಿ 10 ಪ್ರಶ್ನೆಗಳನ್ನು ಕೇಳಿದರೆ ಆಧುನಿಕ ಕನ್ನಡ ಸಾಹಿತ್ಯದ ಗದ್ಯ ಭಾಗದಲ್ಲಿ ಒಟ್ಟು 7 ಪ್ರಶ್ನೆಗಳನ್ನು ಕೇಳಿದ್ದಾರೆ. ಸೊ ಯಾವ ರೀತಿಯಾಗಿ ಪ್ರಾಚೀನ ಕನ್ನಡ ಸಾಹಿತ್ಯ ಮಧ್ಯಕಾಲೀನ ಕನ್ನಡ ಸಾಹಿತ್ಯಕ್ಕೆ ಎಷ್ಟು ಮಹತ್ವವಾದಿದೆಯೋ ಅಷ್ಟೇ ಮಹತ್ವವನ್ನು ಕೂಡ ನಾವು ಈ ಆಧುನಿಕ ಕನ್ನಡ ಸಾಹಿತ್ಯದ ಕಾವ್ಯ ಭಾಗ ಮತ್ತು ಗದ್ಯ ಭಾಗ ಎರಡಕ್ಕೂ ಕೂಡ ನಾವೇನು ಮಾಡಬೇಕಂದ್ರೆ ಕೊಡಬೇಕು. ಯಾಕಂದರೆ ಇಲ್ಲಿಯೂ ಕೂಡ 15ರಿಂದ 20 ಪ್ರಶ್ನೆಗಳನ್ನು ನಮಗೆ ವಿಶೇಷವಾಗಿ ಈ ಭಾಗದಲ್ಲಿ ಕೇಳ್ತಿದ್ದಾರೆ. ಇದರಲ್ಲಿ ಕಾಲಾನುಕ್ರಮದಲ್ಲಿ ಕೇಳುವಂಥ ಒಂದು ವಿಶೇಷವಾದಂಥ ಪ್ರಶ್ನೆಗಳು ಕೂಡ ಬರ್ತವೆ. ಹೊಂದಿಸಿ ಬರೆಯಲ್ಲಿ ಕೇಳುವಂಥ ಪ್ರಶ್ನೆಗಳು ಬರ್ತವೆ. ಕೆಲವೊಂದು ನೇರವಾದ ಪ್ರಶ್ನೆಗಳನ್ನು ಕೂಡ ಕೇಳ್ತಾರೆ. ಕೆಲವೊಂದು ಪಾತ್ರಗಳ ಪರಿಚಯವನ್ನು ಕೊಡುವಂಥ ಪ್ರಶ್ನೆಗಳನ್ನು ಕೂಡ ಏನು ಮಾಡಿದ್ದಾರೆ ಅಂದರೆ ನೆಟ್ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಾರೆ. ಹಾಗೆ ಕಾವ್ಯ ಭಾಗಕ್ಕೆ ಅಂತ ಬಂದಾಗ ಇಲ್ಲಿ ಕವಿತೆಗೆ ಒಂದು ಸಾಲುಗಳನ್ನು ಕೊಟ್ಟು ಅಥವಾ ಕವನ ಸಂಕಲನಗಳ ಹೆಸರುಗಳನ್ನು ಕೊಟ್ಟು ಕಾಲಾನುಕ್ರಮದಲ್ಲಿ ಬರೆಯುವಂತೆ ಕೇಳ್ತಿದ್ದಾರೆ. ಹೀಗೆ ವಿಶೇಷವಾದ ವಿಭಿನ್ನವಾದ ರೀತಿಯಲ್ಲಿ ಏನು ಮಾಡ್ತಿದ್ದಾರೆ ಅಂದರೆ ಆಧುನಿಕ ಕನ್ನಡ ಸಾಹಿತ್ಯದ ಕಾವ್ಯ ಭಾಗದಲ್ಲಿ ಮತ್ತು ಆಧುನಿಕ ಕನ್ನಡ ಸಾಹಿತ್ಯದ ಗದ್ಯ ಭಾಗದಲ್ಲಿ ಇಟ್ಕೊಂಡು 15ರಿಂದ 20 ಪ್ರಶ್ನೆಗಳನ್ನು ನಮ್ಗೇನು ಮಾಡ್ತಿದ್ದಾರೆ ಅಂದರೆ ಕೇಳ್ತಿದ್ದಾರೆ. ಸೊ ಪ್ರಶ್ನೆ ಸಂಖ್ಯೆಗಳು ಅಂತ ಬಂದಾಗ ಆಧುನಿಕ ಕನ್ನಡದ ಕಾವ್ಯ ಭಾಗದಲ್ಲಿ 54, 67, 68, 70, 71, 107, 108, 109, 148, 149 ಅಂತ 10 ಪ್ರಶ್ನೆಗಳ ಸಂಖ್ಯೆಯನ್ನು ನಾವು ಗಮನಿಸಬಹುದು. ಅದೇ ರೀತಿಯಾಗಿ ಆಧುನಿಕ ಕನ್ನಡ ಸಾಹಿತ್ಯದ ಗದ್ಯ ಭಾಗದಲ್ಲಿ 114, 113, 112, 111, 110, 51, 72 ಈ ಒಂದು ಸಂಖ್ಯೆಗಳು ಆಧುನಿಕ ಕನ್ನಡ ಸಾಹಿತ್ಯದ ಗದ್ಯ ಭಾಗದಲ್ಲಿ ಕೇಳಿದಂಥ ಒಂದು ಪ್ರಶ್ನೆಗಳಾಗಿವೆ. 7 ಪ್ರಶ್ನೆಗಳು. ಸೊ ವಿಶೇಷವಾಗಿ ಪ್ರಾಚೀನ ಮಧ್ಯಕಾಲೀನ ಕನ್ನಡ ಸಾಹಿತ್ಯ ಓದೋದು ಎಷ್ಟು ಇಂಪಾರ್ಟೆಂಟ್ ಆಯಿತೋ ಅಷ್ಟೇ ಇಂಪಾರ್ಟೆಂಟ್ ಆಧುನಿಕ ಕನ್ನಡದ ಕಾವ್ಯ ಭಾಗ ಮತ್ತು ಗದ್ಯ ಭಾಗ ಎರಡನ್ನೂ ಕೂಡ ನಾವು ಓದುವುದು ಕೂಡ ತುಂಬ ಮಹತ್ವವಾದಂಥ ವಿಷಯವಾಗಿದೆ. ಹಾಗೆ ಮುಂದೆ ಬಂದರೆ ಮುಂದಿನ ಒಂದು ಅಧ್ಯಾಯಗಳು ಯಾವಂತಂದರೆ ಭಾಷಾ ವಿಜ್ಞಾನ, ದ್ರಾವಿಡ ಭಾಷಾ ವಿಜ್ಞಾನ ಮತ್ತು ಕನ್ನಡ ಭಾಷಾ ಚರಿತ್ರೆ. ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ 12 ಪ್ರಶ್ನೆಗಳನ್ನು ಕೇಳಿದ್ದಾರೆ. ಅದೇ ರೀತಿಯಾಗಿ ಛಂದಸ್ಸು ಗ್ರಂಥ ಸಂಪಾದನೆ ಈ ವಿಷಯ ಕುರಿತು 11 ಪ್ರಶ್ನೆಗಳನ್ನು ಕೇಳಿದ್ದಾರೆ. ಸೊ ವಿಶೇಷವಾಗಿ ನೋಡ್ಬೋದು ನೀವಿಲ್ಲಿ ಅಧ್ಯಾಯ 1, 2, 3, 4, 5, 6 ಈ 6 ಅಧ್ಯಾಯಗಳಲ್ಲೂ ಕೂಡ ಹೆಚ್ಚಿನ ಒಂದು ಪ್ರಶ್ನೆಗಳನ್ನು ಈ ಸಾರಿ ನೆಟ್ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದರು. ಸೊ ನಾನು ಇಲ್ಲಿ ಹೇಳಿದ್ದೀನಿ ಭಾಷಾ ವಿಜ್ಞಾನ, ದ್ರಾವಿಡ ಭಾಷಾ ವಿಜ್ಞಾನ, ಕನ್ನಡ ಭಾಷಾ ಚರಿತ್ರೆ. ಸೊ ಇದು 5ನೇ ಅಧ್ಯಾಯ. ಈ 5ನೇ ಅಧ್ಯಾಯದಲ್ಲಿ ಒಟ್ಟು 12 ಪ್ರಶ್ನೆಗಳನ್ನು ಕೇಳಿದ್ದಾರೆ. ಸೊ ಪ್ರಶ್ನೆ ಸಂಖ್ಯೆ 58, 64, 66, 69, 88, 96, 105, 115, 116, 117, 133, 144, 145 ಹೀಗೆ 12 ಪ್ರಶ್ನೆಗಳನ್ನು ನಾವು ಈ ಕನ್ನಡ ದ್ರಾವಿಡ ಭಾಷಾ ವಿಜ್ಞಾನ ಇರಬಹುದು, ಭಾಷಾ ವಿಜ್ಞಾನ ಮತ್ತು ಕನ್ನಡ ಭಾಷಾ ಚರಿತ್ರೆಗೆ ಸಂಬಂಧಪಟ್ಟಂತೆ 12 ಪ್ರಶ್ನೆಗಳನ್ನು ಕೇಳಿದ್ದಾರೆ. ಅದೇ ರೀತಿಯಾಗಿ ಛಂದಸ್ಸು ಮತ್ತು ಗ್ರಂಥ ಸಂಪಾದನೆ ಅಂತ ಬಂದಾಗ 11 ಪ್ರಶ್ನೆಗಳನ್ನು ಕೇಳಿದ್ದಾರೆ. 56, 71, 92, 93, 118, 142, 141, 98, 135, 134 ಸೊ ಹೀಗೆ 11 ಪ್ರಶ್ನೆಗಳನ್ನು ನಾವು ಛಂದಸ್ಸು ಮತ್ತು ಗ್ರಂಥ ಸಂಪಾದನೆಗೆ ಸಂಬಂಧಪಟ್ಟಂತ 11 ಪ್ರಶ್ನೆಗಳನ್ನು ನಾವಿಲ್ಲಿ ನೋಡ್ಬೋದು. ಸೊ ನಮಗೆ ಸಾಹಿತ್ಯ ಚರಿತ್ರೆಯ ಒಳಗೆ ದ್ರಾವಿಡ ಭಾಷಾ ವಿಜ್ಞಾನದ ಚರಿತ್ರೆಯೂ ಕೂಡ ನಮಗೆ ಗೊತ್ತಿರಬೇಕು. ಛಂದಸ್ಸು ಅಂದರೆ ಗ್ರಾಮರ್ ಒಂದು ವಿಷಯಗಳನ್ನು ಕೂಡ ನಾವೇನು ಮಾಡಬೇಕಂದ್ರೆ ಸರಿಯಾಗಿ ತಿಳ್ಕೋಬೇಕು. ಎಟ್ ದ ಸೇಮ್ ಟೈಮ್ ಗ್ರಂಥ ಸಂಪಾದನೆ ಸಂಬಂಧಪಟ್ಟಂಥ ವಿಷಯಗಳನ್ನು ಕೂಡ ನಾವೇನು ಮಾಡಬೇಕಂದ್ರೆ ಇಲ್ಲಿ ತಿಳ್ಕೋಬೇಕು. ಅಂದಾಗ ಮಾತ್ರ ನಾವಿಲ್ಲಿ ಈ 2 ಅಧ್ಯಾಯಗಳಿಗೆ ಸಂಬಂಧಪಟ್ಟಂತೆ ಒಟ್ಟು 15ರಿಂದ 20 ಪ್ರಶ್ನೆಗಳನ್ನು ಈ 2 ಅಧ್ಯಾಯಗಳಿಂದ ನಾವೇನು ಮಾಡ್ತೀವಿ ಅಂದರೆ ಪಡ್ಕೋತೀವಿ. ಸೊ ಹೀಗಾಗಿ ದ್ರಾವಿಡ ಭಾಷಾ ವಿಜ್ಞಾನ ಇರಬಹುದು, ಕನ್ನಡ ಭಾಷಾ ಚರಿತ್ರೆ ಮತ್ತು ಗ್ರಂಥ ಸಂಪಾದನೆ, ಛಂದಸ್ಸು ಸೊ ಎಲ್ಲ ವಿಷಯಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಈ ಒಂದು ವಿಷಯಗಳನ್ನು ಇಟ್ಕೊಂಡು ಪ್ರಶ್ನೆಗಳನ್ನು ಕೇಳಿದ್ರೆ ನಾವೇನು ಮಾಡ್ಬೋದು ಅಂದರೆ ಸುಲಭವಾಗಿ ಅಲ್ಲಿ ಉತ್ತರಿಸಲಿಕ್ಕೆ ಸಾಧ್ಯ ಆಗುತ್ತೆ.
ಸೊ ಅದೇ ರೀತಿಯಾಗಿ ವಿಶೇಷವಾಗಿ ಕಾವ್ಯ ಮೀಮಾಂಸೆ ಅಂತ ಬಂದಾಗ ಅಲ್ಲಿ ಭಾರತೀಯ ಇರ್ಬೋದು, ಪಾಶ್ಚಿಮಾತ್ಯ ಮತ್ತು ಕನ್ನಡ ಮೀಮಾಂಸೆ, ಈ 3 ವಿಷಯಗಳನ್ನು ಇಟ್ಕೊಂಡು ಒಟ್ಟು ಈ ಸಾರಿ 8 ಪ್ರಶ್ನೆಗಳನ್ನು ನಮಗೆ ಕೇಳಿದ್ದಾರೆ. 59, 61, 62, 90, 91, 101, 102, 104. ಸೊ ಹೀಗೆ 8 ಪ್ರಶ್ನೆಗಳನ್ನು ನಾವು ಕಾವ್ಯವಂಶಕ್ಕೆ ಸಂಬಂಧಪಟ್ಟಂಥ ವಿಷಯಗಳನ್ನು ಇಲ್ಲಿ ಕೇಳ್ತಿದ್ದಾರೆ. ಸೊ ಸಾಮಾನ್ಯವಾಗಿ ಈ ಅಧ್ಯಾಯದಲ್ಲಿ 5ರಿಂದ 10 ಪ್ರಶ್ನೆಗಳನ್ನು ನಾವು ಸುಲಭವಾಗಿ ನಿರೀಕ್ಷಿಸ್ಬೋದು. ಹೀಗಾಗಿ ಭಾರತೀಯ ಕಾವ್ಯವಂಶೆ ಅಂತ ಬಂದಾಗ ಮತ್ತು ಪಾಶ್ಚಿಮಾತ್ಯ ಕಾವ್ಯವಂಶೆ ಅಷ್ಟೇ ಅಲ್ಲ, ಈ ಸರಿ ಕನ್ನಡ ಕಾವ್ಯವಂಶೆಗೆ ಸಂಬಂಧಪಟ್ಟಂಥವು ಕೂಡ ಏನು ಮಾಡ್ತಿದ್ದಾರೆ ಅಂದರೆ ಪ್ರಶ್ನೆಗಳನ್ನು ಕೇಳ್ತಿದ್ದಾರೆ. ಸೊ ಈ ಅಧ್ಯಾಯವನ್ನು ಕೂಡ ನಾವು ಯಾವುದೇ ರೀತಿಯಾಗಿ ಮಿಸ್ ಮಾಡ್ಕೋಬಾರ್ದು. ಈ ಒಂದು ವಿಷಯದಲ್ಲಿ ಬರುವಂಥ ಕಾವ್ಯದ ಪ್ರಯೋಜನಗಳಿರ್ಬೋದು, ಕಾವ್ಯ ಅಂದರೆ ಏನು, ಕಾವ್ಯದ ಲಕ್ಷಣಗಳು, ಹಾಗೆ ಭಾರತೀಯ ಕಾವ್ಯ ಪ್ರಸ್ಥಾನಗಳ ಬಗ್ಗೆ ನಾವೇನು ಮಾಡಬೇಕಂದ್ರೆ ವಿಶೇಷವಾಗಿ ತಿಳ್ಕೋಬೇಕು. ಮತ್ತು ಅಲಂಕಾರಿಕರ ಬಗ್ಗೆ ವಿಷಯಗಳನ್ನು ತಿಳ್ಕೋಬೇಕು ಅಂದಾಗ ಅದರಲ್ಲೂ ಮೇನ್ ವಿಷಯಗಳನ್ನು ಕೇಳ್ತಿಲ್ಲ. ಇತ್ತೀಚಿನ ದಿನಗಳಲ್ಲಿ ತುಂಬ ಆಳವಾದಂತಹ ಪ್ರಶ್ನೆಗಳನ್ನು ಕೇಳ್ತಿದ್ದಾರೆ. ಹೀಗಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಳವಾದ ಅಧ್ಯಯನಗಳನ್ನು ನಾವೇನು ಮಾಡಬೇಕಂದ್ರೆ ಮಾಡಿಕೊಳ್ಳೇಬೇಕು. ಅಂದರೆ ನಾಟ್ಯಶಾಸ್ತ್ರವನ್ನು ಬರೆದವರು ಯಾರು? ಭರತ. ಸೊ ಇದಿಷ್ಟೇ ಗೊತ್ತಿದ್ರೆ ಸಾಲದು. ನಾಟ್ಯಶಾಸ್ತ್ರದಲ್ಲಿ ಎಷ್ಟು ಪರಿಚ್ಛೇದಗಳಿವೆ, ಯಾವ ಪರಿಚ್ಛೇದದಲ್ಲಿ ಭರತ ಯಾವ ವಿಷಯಗಳನ್ನು ಆತ ವ್ಯಕ್ತಪಡಿಸಿದ್ದಾನೆ, ರಸ ಸಿದ್ಧಾಂತದ ಕುರಿತು ಯಾವೆಲ್ಲ ಲಾಕ್ಷಣಿಕರು ತಮ್ಮ ವಿಚಾರಧಾರೆಗಳನ್ನು ವ್ಯಕ್ತಪಡಿಸ್ತಿದ್ದಾರೆ, ವಿಶೇಷವಾಗಿ ಅದರ ಕುರಿತು ಅಧ್ಯಯನ ಮಾಡಿದವರು ಯಾರು. ಸೊ ಈ ಎಲ್ಲ ಆ್ಯಂಗಲ್ನಿಂದ ವಿಷಯಗಳನ್ನು ತಿಳ್ಕೊಂಡ್ರೆ ಈ ಒಂದು ಕಂಟೆಂಟ್ ಮೇಲೆ ಕೇಳುವಂಥ ಪ್ರಶ್ನೆಗಳಿಗೆ ನಾವೇನು ಮಾಡ್ಬೋದು ಅಂದರೆ ವಿಶೇಷವಾಗಿ ಉತ್ತರಗಳನ್ನು ಕೊಡಬಹುದು. ಅದೇ ರೀತಿಯಾಗಿ ನೆಕ್ಸ್ಟ್ ವಿಷಯ ಬರುತ್ತೆ ಜಾನಪದ ಸಾಹಿತ್ಯ. ನಮ್ಮೆಲ್ರಿಗೂ ಜಾನಪದ ಸಾಹಿತ್ಯ ಅನ್ನೋದೇನಾಗಿದೆ ಅಂದರೆ ಇತ್ತೀಚಿನ ದಿನಗಳಲ್ಲಿ ಯಾವ ಪುಸ್ತಕವನ್ನು ರೆಫರ್ ಮಾಡಬೇಕು ಅನ್ನೋದೇ ದೊಡ್ಡ ಕಷ್ಟ ಆಗಿಬಿಟ್ಟಿದೆ. ಆದರೆ ಇಲ್ಲಿ ನೋಡಿ ಬರೀ 6 ಪ್ರಶ್ನೆಗಳನ್ನು ಮಾತ್ರ ನಾವು ಈ ಜಾನಪದ ಸಾಹಿತ್ಯದ ಮೇಲೆ ನಿರೀಕ್ಷಿಸ್ಬೋದು. ಸೊ 57, 76, 77, 110, 146, 147. ಸೊ 6 ಪ್ರಶ್ನೆಗಳನ್ನು ಮಾತ್ರ ಈ ಒಂದು ಜಾನಪದ ಸಾಹಿತ್ಯದಲ್ಲಿ ಕೇಳಿದ್ದಾರೆ. ಸೊ ಕನಿಷ್ಠ ಇದು 7 ಅಥವಾ 8 ಪ್ರಶ್ನೆಗಳ ಗರಿಷ್ಠ ಮಿತಿಯನ್ನು ಮೀರಿಲ್ಲ. ಹೀಗಾಗಿ ಜಾನಪದ ಸಾಹಿತ್ಯದಲ್ಲಿ 5 ಮೇಲೆ ಕೇಳಿದ್ದಾರೆ. 8 ಒಳಗಡೆ ಪ್ರಶ್ನೆಗಳನ್ನು ನಾವು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ತೆಗೆದು ನೋಡಿದಾಗ ಇಲ್ಲಿ ನೋಡ್ಬೋದು. ವಿಶೇಷವಾಗಿ ಜಾನಪದಗಳಲ್ಲಿ ಸಿದ್ಧಾಂತಗಳು ಬರುತ್ತೆ. ಕೆಲವೊಂದು ಕನ್ನಡದ ಪ್ರಮುಖ ಜಾನಪದ ಕವಿಗಳ ಕುರಿತು, ಅವರು ಬರೆದಂಥ ಕೃತಿಗಳ ಕುರಿತು, ಪಾಶ್ಚಿಮಾತ್ಯದಲ್ಲಿ ಜಾನಪದ ಸಾಹಿತ್ಯದ ಒಂದು ಅಧ್ಯಯನ ಮಾಡಿದಂತಹ ವಿದ್ವಾಂಸರ ಕುರಿತು ಓದಿದರೆ ಈ ಒಂದು ಕಂಟೆಂಟನ್ನು ನಾವೇನು ಮಾಡೋದಂದರೆ ಸರಿಯಾಗಿ ವಿಷಯಗಳನ್ನು ತಿಳ್ಕೊಂಡ್ರೆ ಬರುವಂಥ ಪ್ರಶ್ನೆಗಳಿಗೆ ನಾವೇನು ಮಾಡೋದು ಸುಲಭವಾಗಿ ಉತ್ತರಿಸಬಹುದು ಅಂತ ನನ್ನ ಒಂದು ಅಭಿಪ್ರಾಯ. ಅದೇ ರೀತಿಯಾಗಿ ಮುಂದಿನ ವಿಷಯ ಅಂತ ಬಂದರೆ ಕನ್ನಡ ಸಂಶೋಧನೆ ಮತ್ತು ಸಾಹಿತ್ಯ ವಿಮರ್ಶೆ ಹಾಗೂ ಸಾಂಸ್ಕೃತಿಕ ಅಧ್ಯಯನ. ಸೊ ಈ 3 ವಿಷಯವನ್ನು ಇಟ್ಕೊಂಡು ಬರೀ 3 ಪ್ರಶ್ನೆಗಳನ್ನು ಮಾತ್ರ ಇಲ್ಲಿ ಕೇಳಿದ್ದಾರೆ. 74 ಇರ್ಬೋದು, 120, 150. ಸೊ ನಾನು ನಿಮ್ಗಾಗಲೇ ಹೇಳಿದೆ, ನಾನೊಂದು ರ್ಯಾಂಡಮ್ ಆಗಿ ಕ್ಯಾಲ್ಕುಲೇಷನ್ ಮಾಡಿದ್ದೇನೆ. ಸೊ ಒಂದಿಷ್ಟು ಪ್ರಶ್ನೆಗಳ ಸಂಖ್ಯೆ ಏನು ಮಾಡ್ಬೋದು ಅಂದರೆ 1-2 ಪ್ರಶ್ನೆ ಸಂಖ್ಯೆಗಳು ಹೆಚ್ಚಾಗ್ಬೋದು, ಒಂದಿಷ್ಟು ಪ್ರಶ್ನೆಗಳು ಕಡಿಮೆ ಆಗ್ಬೋದು. ಆದರೆ ನನ್ನ ಗಮನಕ್ಕೆ ಬಂದಿದ್ದು ಕನ್ನಡ ಸಂಶೋಧನೆ, ಸಾಹಿತ್ಯ ವಿಮರ್ಶೆ ಮತ್ತು ಸಾಂಸ್ಕೃತಿಕ ಅಧ್ಯಯನ. ಸೊ ಈ ಅಧ್ಯಾಯದಲ್ಲಿ ಒಟ್ಟು 3 ಪ್ರಶ್ನೆಗಳನ್ನು ನೋಡ್ಬೋದು, 74, 120 ಮತ್ತು 150. ಹಾಗೆ ತೌಲನಿಕ ಸಾಹಿತ್ಯ ತೌಲನಿಕ ಮತ್ತು ಅನುವಾದ ಸಾಹಿತ್ಯದಲ್ಲಿ ನೋಡಿ ವಿಶೇಷವಾಗಿ 8 ಪ್ರಶ್ನೆಗಳನ್ನು ನಾವಿಲ್ಲಿ ಏನು ಮಾಡ್ಬೋದು ಅಂದರೆ ನೋಡಬಹುದು. ಅದರಲ್ಲಿ 52, 55, 69, 75, 121, 122, 136, 143. ಸೊ ಈ ಒಂದು ಪ್ರಶ್ನೆ ಸಂಖ್ಯೆಗಳು ತೌಲನಿಕ ಸಾಹಿತ್ಯ ಮತ್ತು ಅನುವಾದ ಸಾಹಿತ್ಯದ ಮೇಲೆ ಏನು ಮಾಡ್ತಿದ್ದಾರೆ ಅಂದರೆ ಪ್ರಶ್ನೆಗಳನ್ನು ಕೇಳ್ತಿದ್ದಾರೆ. ಸೊ ನೋಡಿ ಇಲ್ಲಿ ವಿಶೇಷವಾಗಿ ತೌಲನಿಕ ಸಾಹಿತ್ಯ ಅಂತ ಬಂದಾಗ ಮತ್ತು ಅನುವಾದ ಸಾಹಿತ್ಯ ಅಂತ ಬಂದಾಗ ಏನು ನಮಗೆ ಪಠ್ಯಕ್ರಮದಲ್ಲಿ ಕೊಟ್ಟಿದ್ದಾರಲ್ಲ ಆ ವಿಷಯಗಳನ್ನೇ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಸಾಕು, ಅದರ ಮೇಲೇ ಪ್ರಶ್ನೆಗಳನ್ನು ಕೇಳ್ತಿದ್ದಾರೆ. ಸೊ ಸಾಮಾನ್ಯವಾಗಿ ತೌಲನಿಕ ಸಾಹಿತ್ಯದ ಕುರಿತು ಈ ಸರಿ ನೇರವಾಗಿ ಪ್ರಶ್ನೆಗಳನ್ನು ಮಾಡಿದರು. ತೌಲನಿಕ ಸಾಹಿತ್ಯವನ್ನು ಮೊಟ್ಟ ಮೊದಲು ಆ ಒಂದು ಪದವನ್ನು ಬಳಸಿದವರು ಯಾರು, ಆ ಪದವನ್ನು ಪರಿಚಯಿಸಿದವರು ಯಾರು, ಆ ಪದವನ್ನು ವಿಸ್ತರಿಸಿದವರು ಯಾರು, ಈ ರೀತಿ ಪ್ರಶ್ನೆಗಳನ್ನು ಏನು ಮಾಡ್ತಿದ್ದಾರೆ ಅಂದರೆ ಇತ್ತೀಚಿನ ದಿನಗಳಲ್ಲಿ ತೌಲನಿಕ ಮತ್ತು ಅನುವಾದ ಸಾಹಿತ್ಯದ ಮೇಲೆ ಪ್ರಶ್ನೆಗಳನ್ನು ಕೇಳ್ತಿದ್ದಾರೆ. ಅಷ್ಟೇ ಅಲ್ಲ, ಅನುವಾದ ಸಾಹಿತ್ಯ ಅಂತ ಬಂದಾಗ ಇಲ್ಲಿ ಹಲವಾರು ಲೇಖಕರು ಏನು ಮಾಡಿದ್ದಾರೆ ಅಂದರೆ ಪಾಶ್ಚಿಮಾತ್ಯದಲ್ಲಿರುವಂತಹ ಬಹಳಷ್ಟು ಪ್ರಸಿದ್ಧವಾದಂಥ ನಾಟಕಗಳನ್ನಿರ್ಬೋದು, ಕಾದಂಬರಿಗಳನ್ನಿರ್ಬೋದು, ಕೃತಿಗಳನ್ನು ಕನ್ನಡಕ್ಕೆ ಅನುವಾದಿಸಿದ್ದಾರೆ. ಸೊ ಪ್ರಮುಖ ಅನುವಾದ ಕೃತಿಗಳನ್ನು ಅಧ್ಯಯನ ಮಾಡಿದರೆ ಇಲ್ಲಿ ಕೇಳುವಂಥ ಪ್ರಶ್ನೆಗಳಿಗೆ ನಾವೇನು ಮಾಡ್ಬೋದು ಅಂದರೆ ಸುಲಭವಾಗಿ ಉತ್ತರವನ್ನು ಕೊಡ್ಬೋದು. ಸೊ ಇದಾಗಿತ್ತು
ಸೊ ಇದಿಷ್ಟು ಮಾಹಿತಿ ಅಧ್ಯಾಯವಾರು ಈ ಸಾರಿ ಕೇಳಿದಂಥ ಒಂದು ನೆಟ್ ಪ್ರಶ್ನೆ ಪತ್ರಿಕೆ ಒಂದು ಅವಲೋಕನವಾಗಿತ್ತು. ಆದರೆ ನೆಕ್ಸ್ಟ್ ಸಾರಿ ಕೂಡ ಇಷ್ಟೇ ಪ್ರಶ್ನೆಗಳು ಇರ್ತವೆ ಅಂತ ಹೇಳಕ್ ಬರಲ್ಲ. ಒಂದೆರಡು ಪ್ರಶ್ನೆಗಳು ಕಡಿಮೆ ಆದರೂ ಆಗ್ಬೋದು, ಒಂದೆರಡು ಪ್ರಶ್ನೆಗಳು ಹೆಚ್ಚು ಕೂಡ ಆಗ್ಬೋದು. ಸೊ ಯಾವ ರೀತಿ ಕೇಳ್ತಾರೆ, ಹೇಗೆ ಕೇಳ್ತಾರೆ ಅಂತ ಗೊತ್ತಿಲ್ಲ. ಆದರೆ ಈ ಒಂದು ರ್ಯಾಂಡಮ್ ಕ್ಯಾಲ್ಕುಲೇಷನ್ ಇಂದ ಯಾವ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ನಾವು ಹೆಚ್ಚು ಫೋಕಸ್ ಮಾಡಬೇಕು ಅನ್ನೋ ಒಂದು ವಿಚಾರವನ್ನ ನಿಮಗೆ ತೋರಿಸ್ಬೇಕು ಅನ್ನೋ ಒಂದು ಕಾರಣಕ್ಕೆ ನಾನು ಈ ಒಂದು ವಿಷಯನ ಇಟ್ಕೊಂಡು ನಿಮಗೆ ಇಷ್ಟು ಡೀಟೇಲ್ ಆಗಿ ಇದಂಥ ಮಾಹಿತಿಗಳನ್ನು ಕೊಟ್ಟೆ. ಸೊ ವಿಶೇಷವಾಗಿ ನಾವಿಲ್ಲಿ ಯಾವ ಎಲ್ಲ ಅಧ್ಯಯನಗಳನ್ನು ಮಾಡಬೇಕಂತಂದರೆ, ಪ್ರಾಚೀನ ಕನ್ನಡ ಸಾಹಿತ್ಯದ ಬಗ್ಗೆ ತಿಳ್ಕೋಬೇಕು, ಮಧ್ಯಕಾಲೀನ ಕನ್ನಡ ಸಾಹಿತ್ಯ, ಆಧುನಿಕ ಕನ್ನಡ ಕಾವ್ಯ ಭಾಗ, ಆಧುನಿಕ ಕನ್ನಡದ ಗದ್ಯ ಭಾಗ, ಅದೇ ರೀತಿಯಾಗಿ ದ್ರಾವಿಡ ಭಾಷಾ ವಿಜ್ಞಾನ ಇರ್ಬೋದು, ಕನ್ನಡ ಭಾಷಾ ಚರಿತ್ರೆ, ಛಂದಸ್ಸು ಗ್ರಂಥ ಸಂಪಾದನೆ, ಕಾವ್ಯ ಮೀಮಾಂಸೆ, ಹಾಗೆ ಜಾನಪದ ಅಧ್ಯಯನದ ಮೇಲೆ ವಿಶೇಷವಾಗಿ ಮತ್ತು ತೌಲನಿಕ ಅನುವಾದ ಸಾಹಿತ್ಯ. ಸೊ ಒಟ್ಟು 10 ಅಧ್ಯಾಯಗಳಲ್ಲಿರುವಂತಹ ವಿಷಯಗಳನ್ನು ನಾವು ಸರಿಯಾಗಿ ಯಾವ ಒಂದು ಕಂಟೆಂಟನ್ನು ನಾವು ಎಷ್ಟು ಆಳವಾಗಿ ಅಧ್ಯಯನ ಮಾಡಬೇಕು, ಯಾವ ಕಂಟೆಂಟನ್ನು ಮೇಲೆ ನೋಡಿಕೊಂಡ್ರೆ ಸಾಕು ಅನ್ನೋ ವಿಷಯಗಳನ್ನು ನಾವಾಗಲೇ ಖುದ್ದು ಅವಲೋಕನ ಮಾಡಿದಾಗ ಈ ಒಂದು ನಿಮಗೆ ವಿಷಯಗಳು ಏನಾಗುತ್ತೆ ಅಂದರೆ ಸರಿಯಾಗಿ ಅರ್ಥ. ಸೊ ಈವರೆಗೂ ನೀವು ನೆಟ್ ಕನ್ನಡ ಒಂದು ಪತ್ರಿಕೆಯ ಒಂದು ಅವಲೋಕನವನ್ನು ನೋಡಿದ್ವಿ. ಸೊ ಯಾವ ಅಧ್ಯಾಯದಲ್ಲಿ ಎಷ್ಟು ಪ್ರಶ್ನೆಗಳನ್ನು ಕೇಳಿದ್ರು, ಯಾವ ಘಟಕದ ಮೇಲೆ ಹೆಚ್ಚಿನ ಪ್ರಶ್ನೆಗಳನ್ನು ನಾವು ನಿರೀಕ್ಷಿಸಬಹುದು ಎಂಬ ಮಾಹಿತಿಯನ್ನು ತಿಳ್ಕೊಂಡ್ರಿ. ಇವಾಗ ನೆಟ್ ಕೇಸೆಟ್ ಇರ್ಬೋದು, ಹಾಗೆ PU ಉಪನ್ಯಾಸಕರಿರ್ಬೋದು ಮತ್ತು HSTR ಕನ್ನಡ ಈ ಒಂದು ಪತ್ರಿಕೆಗಳಿಗೆ ಯಾವ ಪುಸ್ತಕವನ್ನು ಓದಬೇಕು, ಪಠ್ಯಕ್ರಮ ಅಂತ ಬಂದಾಗ ಅಲ್ಲಿ ವಿಷಯಗಳನ್ನು ಏನೇನು ನಾವು ನೋಡಬಹುದು ಎಂಬ ವಿಚಾರದ ಕುರಿತು ಏನು ಮಾಡ್ತೀರಂದರೆ ತಿಳ್ಕೊತೀರ. ಸೊ ವಿಶೇಷವಾಗಿ ನೆಟ್ ಅಂತೂ ಪಠ್ಯಕ್ರಮ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ ಏನಿದೆ ಅಂತ, ಕೇಸೆಟ್ದು ಏನು ಪಠ್ಯಕ್ರಮ ಇದೆ ಅಂತ ಗೊತ್ತು. ಆದರೆ ಪದವಿ ಪೂರ್ವ ಕಾಲೇಜಿನ ಕನ್ನಡ ಉಪನ್ಯಾಸಕರ ನೇಮಕಾತಿ ಇರ್ಬೋದು, ಹಾಗೆ ಪ್ರೌಢಶಾಲಾ ಶಿಕ್ಷಕರ ಒಂದು ನೇಮಕಾತಿ ಕುರಿತಂತೆ ಇಲ್ಲಿ ಕನ್ನಡ ಭಾಷೆ ಅಂತ ಬಂದಾಗ ಪ್ರತಿ ಸಾರಿಯೂ ಕೂಡ ಪಠ್ಯಕ್ರಮವನ್ನು ಬದಲಾವಣೆ ಮಾಡಿದ್ದಾರೆ. ಸೊ ಸಾಮಾನ್ಯವಾಗಿ ಪಠ್ಯಕ್ರಮ ಎಷ್ಟೇ ಸಾರಿ ಬದಲಾದರೂ ಕೂಡ ಕೆಲವೊಂದು ವಿಷಯಗಳನ್ನು ಏನು ಮಾಡಿದ್ದಾರೆ ಅಂದರೆ ನಾವು ಓದಲೇಬೇಕು, ಅಂದರೆ ಆ ವಿಷಯದ ಕುರಿತು ಪಠ್ಯಕ್ರಮದಲ್ಲಿ ಇದ್ದೇ ಇರುತ್ತೆ. ಅಂಥ ಯಾವ ವಿಷಯಗಳನ್ನು ನಾವು ಕನ್ನಡದಲ್ಲಿ ನೋಡ್ಬೋದು ಅಂದರೆ, ಪ್ರಾಚೀನ ಕನ್ನಡ ಸಾಹಿತ್ಯವನ್ನು ಓದಲೇಬೇಕು, ಮಧ್ಯಕಾಲೀನ ಕನ್ನಡ ಸಾಹಿತ್ಯವನ್ನು ಓದಬೇಕು, ಹಾಗೆ ಆಧುನಿಕ ಕನ್ನಡ ಸಾಹಿತ್ಯವನ್ನು ಓದಲೇಬೇಕು. ಸೊ ಈ 3 ವಿಷಯಗಳನ್ನು ಏನು ಮಾಡ್ತಾರೆ ಅಂದರೆ ಪಠ್ಯಕ್ರಮದಲ್ಲಿ ಇಟ್ಟಿರ್ತಾರೆ. ಕನ್ನಡ ಭಾಷಾ ಒಂದು ಪತ್ರಿಕೆಯನ್ನು ನಾವು ಯಾವುದೇ ಒಂದು ನೇಮಕಾತಿಯಲ್ಲಿ ಬರಿತೀವಿ ಅಂದರೆ ಈ 3 ವಿಷಯಗಳನ್ನು ಒಳಗೊಂಡಿರುತ್ತೆ. ಜೊತೆಗೆ ಕಾವ್ಯ ಮೀಮಾಂಸೆಯನ್ನು ಇಟ್ಕೊಂಡಿರ್ತಾರೆ. ಸೊ ಕಾವ್ಯ ಮೀಮಾಂಸದಲ್ಲಿ ಭಾರತೀಯ ಕಾವ್ಯ ಮೀಮಾಂಸೆ ಇರ್ಬೋದು, ಪಾಶ್ಚಿಮಾತ್ಯ ಕಾವ್ಯ ಮೀಮಾಂಸೆ ಮತ್ತು ಕನ್ನಡ ಮೀಮಾಂಸೆ ಈ 3 ವಿಷಯಗಳನ್ನು ಒಳಗೊಂಡಂಥ ಕಾವ್ಯ ಮೀಮಾಂಸೆ ಬಗ್ಗೆ ಚರ್ಚೆಯನ್ನು ಮಾಡ್ತಾರೆ. ಅದೇ ರೀತಿಯಾಗಿ ಸಾಹಿತ್ಯ ವಿಮರ್ಶೆ ಕುರಿತು ವಿಶೇಷವಾಗಿ ಇತ್ತೀಚಿನ ಪಠ್ಯಕ್ರಮದಲ್ಲಿ ಏನು ಮಾಡ್ಬೋದು ಅಂದರೆ ಹೆಚ್ಚಿನದಾಗಿ ನಮಗೆ ಸೇರಿಸ್ಬೋದು. ಹಾಗೆ ದ್ರಾವಿಡ ಭಾಷಾ ವಿಜ್ಞಾನ ಮತ್ತು ಕನ್ನಡ ಭಾಷೆಯ ಚರಿತ್ರೆಗೆ ಸಂಬಂಧಪಟ್ಟಂತೆ ವಿಷಯಗಳನ್ನು ನಾವೇನು ಮಾಡ್ಬೋದು ಅಂದರೆ ಪಠ್ಯಕ್ರಮದಲ್ಲಿ ನೋಡ್ಬೋದು. ಕನ್ನಡದ ವ್ಯಾಕರಣ ವಿಷಯವನ್ನು ಮತ್ತು ಕನ್ನಡದ ಛಂದಸ್ಸು ವಿಚಾರವನ್ನು ಪಠ್ಯಕ್ರಮದಲ್ಲಿ ಇಟ್ಟಿರ್ತಾರೆ. ಸೊ ಇದ್ರ ಜೊತೆಗೆ ಒಂದಿಷ್ಟು ಬೇರೆ ಬೇರೆ ವಿಚಾರಧಾರೆಗಳನ್ನು ಸೇರಿಸಬಹುದು ಎಂಬ ಮಾಹಿತಿ ಏನು ಮಾಡಿದೆ ಅಂದರೆ ನಮಗೆ ಈವರೆಗೂ ಗೊತ್ತು. ಹಾಗಾದರೆ ಈಗ ಗೊತ್ತಿರುವಂಥ ಪ್ರಾಚೀನ ಕನ್ನಡ ಸಾಹಿತ್ಯದಿಂದ ಹಿಡಿದು ಆಧುನಿಕ ಕನ್ನಡ ಸಾಹಿತ್ಯ ಚರಿತ್ರೆ ಇರುವಂಥ ವಿಷಯಗಳನ್ನು ನಾವೇನು ಮಾಡಬೇಕಂದ್ರೆ ಓದ್ಕೋಬೇಕು. ಹಾಗೆ ಕಾವ್ಯಮೀಮಾಂಸೆ ಇರ್ಬೋದು, ಸಾಹಿತ್ಯ ವಿಮರ್ಶೆ ಇರ್ಬೋದು, ಭಾಷಾ ವಿಜ್ಞಾನ. ಸೊ ಈ ಎಲ್ಲ ವಿಷಯಗಳನ್ನು ಓದ್ಕೋಬೇಕಂದ್ರೆ ಯಾವ ಪುಸ್ತಕಗಳನ್ನು ನಾವು ಓದಿದರೆ ನಮಗೆ ಒಳ್ಳೆಯ ಒಂದು ಅಧ್ಯಯನ ಸಾಮಗ್ರಿ ಸಿಗುತ್ತೆ ಅಂತ ಅನ್ನೋದಾದರೆ, ಮೊದಲಿಗೆ ಇಲ್ಲಿ ಬರುತ್ತೆ ಪ್ರಾಚೀನ ಮತ್ತು ಮಧ್ಯಕಾಲೀನ ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಪುಸ್ತಕಗಳ ಮಾಹಿತಿಯನ್ನು ನಾನು ನಿಮಗಿಲ್ಲಿ ಕೊಡ್ತೀನಿ. ಈ ಪ್ರಾಚೀನ ಮತ್ತು ಮಧ್ಯಕಾಲೀನ ಕನ್ನಡ ಸಾಹಿತ್ಯದ ಕುರಿತು ಯಾವ ಪುಸ್ತಕಗಳನ್ನು ನಾವು ಓದಲೇಬೇಕು ಅಂತ ನೋಡೋದಾದರೆ, ಸಾಮಾನ್ಯನಿಗೆ ಸಾಹಿತ್ಯ ಚರಿತ್ರೆಯ 10 ಸಂಪುಟಗಳು. ಸೊ ಸಾಮಾನ್ಯನಿಗೆ ಸಾಹಿತ್ಯ ಚರಿತ್ರೆ 10 ಸಂಪುಟಗಳನ್ನು ತಾವಿಲ್ಲಿ ತೆಗೆದುಕೊಳ್ಳಬೇಕು. ಸೊ ಈ ಪುಸ್ತಕದಲ್ಲಿ ನಮಗೆ ಚಂಪು ಸಾಹಿತ್ಯದ ಕುರಿತು, ರಗಳೆ ಕುರಿತು, ಷಟ್ಪದಿ ಕುರಿತು, ಕೀರ್ತನ ಸಾಹಿತ್ಯ, ವಚನ ಸಾಹಿತ್ಯ, ಹಾಗೆ ಹೊಸಗನ್ನಡ ಸಾಹಿತ್ಯ ಚರಿತ್ರೆ. ಸೊ ಈ ಎಲ್ಲ ಮಾಹಿತಿಗಳು ನಿಮಗೆ ಈ 10 ಸಂಪುಟಗಳಲ್ಲಿ ನಿಮಗೆ ಮಾಹಿತಿ ಸಿಗುತ್ತೆ. ಹೀಗಾಗಿ ನೀವು ಸಾಮಾನ್ಯನಿಗೆ ಸಾಹಿತ್ಯ ಚರಿತ್ರೆ ಎಂಬ ಪುಸ್ತಕವನ್ನು ತೆಗೆದುಕೊಳ್ಳಲೇಬೇಕು. ಅದಾದ ನಂತರ
ಪ್ರಾಚೀನ ಕನ್ನಡ ಸಾಹಿತ್ಯದ ರೂಪಗಳು, ಇದು ರಂಶ್ರೀ ಮುಗುಳಿಯವರು ಬರೆದಂತಹ ಒಂದು ಪುಸ್ತಕ. ಹಾಗೆ ಕನ್ನಡ ಸಾಹಿತ್ಯ ಚರಿತ್ರೆ, ಇದು ಕೂಡ ರಂಶ್ರೀ ಮುಗುಳಿಯವರು ಬರೆದಂತಹ ಒಂದು ಪುಸ್ತಕ, ಅದ್ಭುತವಾದಂಥ ಪುಸ್ತಕ. ಸೊ ಪ್ರಾಚೀನ ಕನ್ನಡ ಸಾಹಿತ್ಯ ರೂಪಗಳು ನೀವು ತೆಗೆದುಕೊಳ್ಳಿಲ್ಲ ಅಂದ್ರೂ ಪರವಾಗಿಲ್ಲ, ಆದರೆ ಕನ್ನಡ ಸಾಹಿತ್ಯ ಚರಿತ್ರೆ ಎಂಬ ಪುಸ್ತಕವನ್ನು ತೆಗೆದುಕೊಳ್ಳಲೇಬೇಕು. ಪ್ರತಿಯೊಬ್ಬ ಕನ್ನಡ ಸಾಹಿತ್ಯದ ಅಭ್ಯರ್ಥಿ ಈ ಒಂದು ಪುಸ್ತಕವನ್ನು ಓದಲೇಬೇಕು. ಅಂದಾಗಲೇ ಮಾತ್ರ ನಮಗೆ ನೇಮಕಾತಿಯ ಪ್ರಶ್ನೆ ಪತ್ರಿಕೆಗಳಿಗೆ ಸರಿಯಾಗಿ ಅಧ್ಯಯನವನ್ನು ಮಾಡಲಿಕ್ಕೆ ಸುಲಭವಾಗುತ್ತೆ. ಹಾಗೆ ಸಂಕ್ಷಿಪ್ತ ಕನ್ನಡ ಸಾಹಿತ್ಯ ಚರಿತ್ರೆ ತಶು ಶಾಮರಾಯರು ಬರೆದಂಥದ್ದು, ಇದನ್ನು ಕೂಡ ನೀವು ಅವಶ್ಯವಾಗಿ ತೆಗೆದುಕೊಳ್ಳಲೇಬೇಕಾದಂಥ ಪುಸ್ತಕ. ಸೊ ಇಲ್ಲಿ ಕನ್ನಡ ಸಾಹಿತ್ಯ ಚರಿತ್ರೆಗೆ ಸಂಬಂಧಪಟ್ಟಂತೆ ಅಲ್ಲಿಂದ ಆರಂಭವಾದ ಈ ವಿಷಯ ಹಲವಾರು ಮಹತ್ವವಾದಂಥ ವಿಷಯಗಳನ್ನು ಅಲ್ಲಿ ಶಾಮರಾಯರು ಚರ್ಚೆ ಮಾಡಿದ್ರಿಂದ ಸಂಕ್ಷಿಪ್ತ ಕನ್ನಡ ಸಾಹಿತ್ಯ ಚರಿತ್ರೆ ಪುಸ್ತಕವನ್ನು ತೆಗೆದುಕೊಳ್ಬೇಕು. ಹಾಗೆ ಈ ಪ್ರಾಚೀನ ಮತ್ತು ಮಧ್ಯಕಾಲೀನ ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಪುಸ್ತಕವನ್ನು ನೀವು ತೆಗೆದುಕೊಳ್ಳಲು ಇಚ್ಛಿಸಿದರೆ ಇಲ್ಲಿ ಪ್ರಾಚೀನ ಕನ್ನಡ ಸಾಹಿತ್ಯ ಮತ್ತು ಮಧ್ಯಕಾಲೀನ ಕನ್ನಡ ಸಾಹಿತ್ಯ ಮೈಸೂರು ವಿಶ್ವವಿದ್ಯಾಲಯ ಪ್ರಸಾರಾಂಗ ಏನು ಮಾಡಿದೆ ಅಂದರೆ ಪ್ರಕಟಗೊಳಿಸಿದೆ. ಸೊ ಈ 2 ಪುಸ್ತಕಗಳನ್ನು ತಾವು ತೆಗೆದುಕೊಂಡ್ರೆ ಈ ವಿಷಯದ ಕುರಿತು ಇನ್ನಷ್ಟು ಹೆಚ್ಚಿನ ಒಂದು ಆಳವಾದ ಅಧ್ಯಯನದ ವಿಷಯ ಸಾಮಗ್ರಿಯನ್ನು ಪಡೆಯಬಹುದು. ಸೊ ಅದೇ ರೀತಿಯಾಗಿ ಬೆಂಗಳೂರು ವಿಶ್ವವಿದ್ಯಾಲಯದ ಪ್ರಸಾರಾಂಗ ಸಮಗ್ರ ಕನ್ನಡ ಸಾಹಿತ್ಯ ಚರಿತ್ರೆಯ ಸಂಪುಟಗಳು ಎಂಬ ಪುಸ್ತಕವನ್ನು ಪ್ರಕಟಿಸಿದೆ. ಸೊ ಈ ಸಂಪುಟಗಳಲ್ಲೂ ಕೂಡ ಸಾಕಷ್ಟು ವಿಚಾರಧಾರೆಗಳನ್ನು ಬಹಳಷ್ಟು ಆಳವಾಗಿ ವಿಷಯಗಳನ್ನು ಚರ್ಚೆಯನ್ನು ಮಾಡಿದ್ದಾರೆ. ಹೀಗಾಗಿ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗೂ ಕೂಡ ಏನು ಮಾಡೋದು ಅಂದರೆ ಈ ಪುಸ್ತಕಗಳು ನಿಮಗೆ ಅನುಕೂಲ ಆಗುತ್ತೆ. ಹೀಗಾಗಿ ಸಾಮಾನ್ಯನಿಗೆ ಸಾಹಿತ್ಯ ಚರಿತ್ರೆ ಇರ್ಬೋದು, ಕನ್ನಡ ಸಾಹಿತ್ಯ ಚರಿತ್ರೆ ಇರ್ಬೋದು, ಸಂಕ್ಷಿಪ್ತ ಕನ್ನಡ ಸಾಹಿತ್ಯ ಚರಿತ್ರೆ ಇರ್ಬೋದು, ಪ್ರಾಚೀನ ಕನ್ನಡ ಸಾಹಿತ್ಯ, ಮಧ್ಯಕಾಲೀನ ಕನ್ನಡ ಸಾಹಿತ್ಯ, ಸಮಗ್ರ ಕನ್ನಡ ಸಾಹಿತ್ಯ ಚರಿತ್ರೆಯ ಸಂಪುಟಗಳು. ಸೊ ಇವಿಷ್ಟು ಪುಸ್ತಕಗಳನ್ನು ತಮ್ಮೊಟ್ಟಿಗೆ ತೆಗೆದುಕೊಂಡು ನೀವು ಅಧ್ಯಯನ ಮಾಡಿದ್ದೇ ಆದರೆ ಖಂಡಿತವಾಗ್ಲೂ ಕೂಡ ನೀವು ನೆಟ್ಟು ಕೇಸೆಟ್ ಅಷ್ಟೇ ಅಲ್ಲ, ಮುಂಬರುವ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳಿಗೂ ಕೂಡ ನೀವೇನು ಮಾಡ್ಬೋದು ಅಂದರೆ ಚೆನ್ನಾಗಿ ಓದಿ ಹುದ್ದೆಗಳನ್ನು ಪಡಿಬಹುದು. ಹಾಗೆ ಮುಂದಿನ ವಿಷಯ ಅಂತ ಬಂದರೆ ಆಧುನಿಕ ಕನ್ನಡ ಸಾಹಿತ್ಯ. ಆಧುನಿಕ ಕನ್ನಡ ಸಾಹಿತ್ಯದಲ್ಲಿ ನಮಗೆ ನೆಟ್ ಪಠ್ಯಕ್ರಮದಲ್ಲಿ ಹೇಗೆ ಕೊಟ್ಟಿದ್ದಾರೆ ಅಂದರೆ ಆಧುನಿಕ ಕನ್ನಡ ಸಾಹಿತ್ಯದ ಕಾವ್ಯ ಭಾಗ ಬೇರೆ ಕೊಟ್ಟಿದ್ದಾರೆ, ಗದ್ಯ ಭಾಗ ಬೇರೆ ಕೊಟ್ಟಿದ್ದಾರೆ. ಹೀಗಾಗಿ ಅಲ್ಲಿ ನಾನು ಕಾವ್ಯ ಮತ್ತು ಗದ್ಯ ಭಾಗ ಅಂತ ಕೊಟ್ಟಿದ್ದೇನೆ. ಆದರೆ 2 ಘಟಕಗಳಿಗೆ ಸಂಬಂಧಪಟ್ಟಂತೆ ಒಂದೇ ಪುಸ್ತಕದಲ್ಲಿ ನಮಗೆ ಏನಾಗುತ್ತೆ ಅಂದರೆ ಮಾಹಿತಿ ಸಿಗುತ್ತೆ. ಆಧುನಿಕ ಕನ್ನಡ ಸಾಹಿತ್ಯದ ಕಾವ್ಯ ಭಾಗದಲ್ಲಿ ಏನೆಲ್ಲ ಚರ್ಚೆಯನ್ನು ಮಾಡ್ತಾರೆ ಅಂದರೆ ಅವರು ಭಾವಗೀತೆ, ಸುನೀತ, ಶೋಕಗೀತೆ, ಪ್ರಘಾತ, ಕಥನ ಕಾವ್ಯ, ಖಂಡಕಾವ್ಯ ಮತ್ತು ಮಹಾಕಾವ್ಯ, ಇವಿಷ್ಟು ಆಧುನಿಕ ಕನ್ನಡ ಸಾಹಿತ್ಯದ ಸ್ವರೂಪಗಳು. ಕಾವ್ಯ ಸ್ವರೂಪಗಳಿವು. ಸೊ ವಿಶೇಷವಾಗಿ ಇತ್ತೀಚಿನ ದಿನಗಳಲ್ಲಿ ನಮಗೆ ಪ್ರಘಾತದ ಬಗ್ಗೆ ಪ್ರಶ್ನೆಗಳನ್ನು ಕೇಳ್ತಿದ್ದಾರೆ, ಕಥನ ಕಾವ್ಯದ ಬಗ್ಗೆ ಕೇಳ್ತಿದ್ದಾರೆ, ಖಂಡ ಕಾವ್ಯದ ಬಗ್ಗೆ ಏನು ಮಾಡ್ತಾರೆ ಅಂದರೆ ಪ್ರಶ್ನೆಗಳನ್ನು ಕೇಳ್ತಿದ್ದಾರೆ. ಸೊ ಮುಂಬರುವ ದಿನಗಳಲ್ಲಿ ಮಹಾಕಾವ್ಯದ ಕುರಿತು ಕೂಡ ಕೇಳ್ಬೋದು, ಸುನೀತದ ಕುರಿತು ಕೇಳ್ಬೋದು, ಶೋಕ ಗೀತೆಗಳ ಬಗ್ಗೆ ಕೇಳ್ಬೋದು, ಭಾವಗೀತೆಗಳ ಬಗ್ಗೆ ಕೇಳ್ಬೋದು. ಭಾವಗೀತೆಗಳ ಬಗ್ಗೆ ಕೂಡ ಈಗಾಗಲೇ ನಮಗೆ ಹೊಂದಿಸಿ ಬರೆಯಲ್ಲಿ ಏನು ಮಾಡ್ತಾರೆ ಅಂದರೆ ಪ್ರಶ್ನೆಗಳನ್ನು ಕೇಳ್ತಿದ್ದಾರೆ. ಹೀಗಾಗಿ ಆಧುನಿಕ ಕನ್ನಡ ಸಾಹಿತ್ಯದ ಕಾವ್ಯ ಭಾಗದ ಸ್ವರೂಪಗಳ ಬಗ್ಗೆಯೂ ಕೂಡ ನಾವು ತಿಳಿದುಕೊಳ್ಳೋದು ತುಂಬ ಅವಶ್ಯವಾಗಿದೆ. ಈಗಾಗಲೇ ನಾನು ಪ್ರಘಾತದ ಬಗ್ಗೆ ತರಗತಿಯನ್ನು ಮಾಡಿದ್ದೇನೆ. ಸೊ ಮುಂದಿನ ದಿನಗಳಲ್ಲಿ ಇನ್ನುಳಿದ ಒಂದು ಸಾಹಿತ್ಯ ರೂಪಗಳ ಬಗ್ಗೆ ಚರ್ಚೆಯನ್ನು ಮಾಡ್ತೇನೆ. ಇಲ್ಲಿ ಆಧುನಿಕ ಕನ್ನಡ ಸಾಹಿತ್ಯದ ಕಾವ್ಯ ಸ್ವರೂಪಗಳು ಇವಾದರೆ ಆಧುನಿಕ ಕನ್ನಡ ಸಾಹಿತ್ಯದ ಗದ್ಯ ರೂಪಗಳು ಯಾವಂತಂದರೆ ಕತೆ, ಕಾದಂಬರಿ, ನಾಟಕ, ಜೀವನ ಚರಿತ್ರೆ, ಲಲಿತ ಪ್ರಬಂಧ, ಆತ್ಮಕಥೆ, ಪ್ರವಾಸ ಸಾಹಿತ್ಯ, ಪ್ರಬಂಧ, ಸಂಪಾದನೆ, ವಿಚಾರ ಸಾಹಿತ್ಯ ಮತ್ತು ವಿಜ್ಞಾನ ಸಾಹಿತ್ಯ. ಇವು ಆಧುನಿಕ ಕನ್ನಡ ಸಾಹಿತ್ಯದ ಗದ್ಯ ಸ್ವರೂಪಗಳು. ಸರಿಯಾಗಿ ನೆನ್ಪಿಟ್ಕೊಳ್ಳಿ, ಆಗಲೇ ಹೇಳಿದ್ದು ಆಧುನಿಕ ಕನ್ನಡ ಸಾಹಿತ್ಯದ ಕಾವ್ಯದ ಸ್ವರೂಪಗಳು, ಇದು ಆಧುನಿಕ ಕನ್ನಡ ಸಾಹಿತ್ಯದ ಗದ್ಯ ರೂಪಗಳು. ಸೊ ಇಲ್ಲಿ ವಿಶೇಷವಾಗಿ ನಮಗೆ ಕಾದಂಬರಿಗಳ ಬಗ್ಗೆ ಕೇಳ್ತಿದ್ದಾರೆ, ಕತೆಗಳ ಬಗ್ಗೆ ಕೇಳ್ತಿದ್ದಾರೆ, ಹಾಗೆ ಆತ್ಮಕಥೆಗಳ ಬಗ್ಗೆ ಪ್ರಶ್ನೆಯಾಗಿ ಕೇಳ್ತಿದ್ದಾರೆ, ಮತ್ತು ಪ್ರವಾಸ ಸಾಹಿತ್ಯದ ಕುರಿತು ಪ್ರಶ್ನೆಗಳನ್ನು ಕೇಳ್ತಿದ್ದಾರೆ. ವಿಶೇಷವಾಗಿ ಪ್ರಬಂಧ ಸಂಕಲನಗಳ ಕುರಿತು ಕೂಡ ನಮಗೇನು ಮಾಡ್ತಿದ್ದಾರೆ ಅಂದರೆ ಇತ್ತೀಚಿನ ದಿನಗಳಲ್ಲಿ ಪ್ರಶ್ನೆಗಳನ್ನು ಕೇಳ್ತಿದ್ದಾರೆ. ಸೊ ವಿಶೇಷವಾಗಿ ಆಧುನಿಕ ಕನ್ನಡ ಸಾಹಿತ್ಯದ ಗದ್ಯ ಒಂದು ಸಾಹಿತ್ಯ ರೂಪಗಳ ಇವಿಷ್ಟು ಇದಾವಲ್ಲ, ಇವುಗಳ ಬಗ್ಗೆಯೂ ಕೂಡ ನಾವು ಹೆಚ್ಚಿನ ಒಂದು ಅಧ್ಯಯನ ಮಾಡಬೇಕು. ಆವಾಗಲೇ ಮಾತ್ರ ನೆಟ್ ಪ್ರಶ್ನೆ ಪತ್ರಿಕೆಯಲ್ಲಿ ನಾವು ಪ್ರಶ್ನೆಗಳು ಯಾವುದೇ ರೀತಿ ಸ್ವರೂಪವನ್ನು ಪಡ್ಕೊಂಡಾಗಲೂ ಕೂಡ ಸರಿಯಾದ ಉತ್ತರಗಳನ್ನು ಕೊಡಲಿಕ್ಕೆ ನಮಗೆ ಸಾಧ್ಯ ಆಗುತ್ತೆ. ಸೊ ಈ ಆಧುನಿಕ ಕನ್ನಡ ಸಾಹಿತ್ಯದ ಕಾವ್ಯ ಭಾಗವಿರಲಿ, ಗದ್ಯ ಭಾಗದ ಸ್ವರೂಪಗಳಿರಲಿ, ಸೊ ಇವೆಲ್ಲ ಮಾಹಿತಿಗಳು ನಮಗೆ ಎಲ್ಲಿ ಸಿಗುತ್ತವೆ, ಯಾವ ಪುಸ್ತಕದಲ್ಲಿ ಸಿಗ್ತವೆ ಅಂತಂದರೆ ಹೊಸಗನ್ನಡ ಸಾಹಿತ್ಯ ಚರಿತ್ರೆ LS ಶೇಷಗಿರಿರಾವ್. ಇದು ನೀವು ಸಾಮಾನ್ಯನಿಗೆ ಸಾಹಿತ್ಯ ಚರಿತ್ರೆ ಎಂಬ
ಸಂಪುಟಗಳನ್ನು ತೆಗೆದುಕೊಂಡಿರ್ತೀರಲ್ಲ, ಸೊ ಆ ಸಂಪುಟದಲ್ಲಿ ಒಂದು ಸಂಪುಟ ಇದೇ ಆಗಿರುತ್ತೆ, ಹೊಸಗನ್ನಡ ಸಾಹಿತ್ಯ ಚರಿತ್ರೆ LS ಶೇಷಗಿರಿರಾವ್ ಅವರದು. ಹಾಗೆ ಯುಗಧರ್ಮ ಮತ್ತು ಸಾಹಿತ್ಯ ದರ್ಶನ, ಇದು ಕೀರ್ತನಾಥ್ ಕೃತ್ತಕೋಟಿ ಅವರು ಬರೆದಂಥ ಒಂದು ಅದ್ಭುತವಾದಂಥ ಪುಸ್ತಕ. ಸೊ ಆಧುನಿಕ ಕನ್ನಡ ಸಾಹಿತ್ಯ ಚರಿತ್ರೆಗೆ ಹೇಳು ಮಾಡಿಸಿದಂಥ ಒಂದು ಪುಸ್ತಕ ಯಾವುದಂದ್ರೆ ಅದು ಯುಗಧರ್ಮ ಮತ್ತು ಸಾಹಿತ್ಯ ದರ್ಶನ. ಹಾಗೆ 20ನೇ ಶತಮಾನದ ಕನ್ನಡ ಸಾಹಿತ್ಯದ ಘಟ್ಟಗಳು, ಇದು ಬಸವರಾಜ್ ಸಬರದ್ ಇವರು ಬರೆದಂತಹ 20ನೇ ಶತಮಾನದ ಕನ್ನಡ ಸಾಹಿತ್ಯದ ಘಟ್ಟಗಳು, ಇದು ಅದ್ಭುತವಾದಂತಹ ಒಂದು ಪುಸ್ತಕ. ಇಲ್ಲಿ ನೀವು ಕಾದಂಬರಿ, ನಾಟಕ, ಜೀವನ ಚರಿತ್ರೆ ಇನ್ನಿತ ಒಂದು ಸಾಹಿತ್ಯ ರೂಪಗಳನ್ನು ನೀವು ವಿಶೇಷವಾಗಿ ಇಲ್ಲಿ ಚರ್ಚೆ ಮಾಡಿದ್ದಾರೆ. ಅದೇ ರೀತಿಯಾಗಿ ಹೊಸಗನ್ನಡ ಅರುಣೋದಯ, ಇದು ಶ್ರೀನಿವಾಸ್ ಹೌನೂರ್ ಅವರು ಬರೆದಂಥದ್ದು. ಹಾಗೆ ಆಧುನಿಕ ಕನ್ನಡ ಸಾಹಿತ್ಯದ ರೂಪಗಳು, ಇದು ಧಾರವಾಡ ವಿಶ್ವವಿದ್ಯಾಲಯ ಪ್ರಸಾರಾಂಗ ಪ್ರಕಟಗೊಳಿಸಿದಂಥ ಒಂದು ಪುಸ್ತಕ. ಇದು ಕೂಡ ನಿಮಗೆ ಆಧುನಿಕ ಕನ್ನಡ ಸಾಹಿತ್ಯದ ಒಂದಿಷ್ಟು ಮಹತ್ವವಾದಂಥ ವಿಷಯಗಳನ್ನು ಬಹಳಷ್ಟು ಆಳವಾಗಿ ಚರ್ಚೆ ಮಾಡಿದಂಥ ಪುಸ್ತಕ ಯಾವುದಂದ್ರೆ ಇದು ಆಧುನಿಕ ಕನ್ನಡ ಸಾಹಿತ್ಯದ ರೂಪಗಳು. ಸೊ ಇಷ್ಟು ವಿಷಯಗಳನ್ನು ನೀವು ಆಧುನಿಕ ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ತೆಗೆದುಕೊಳ್ಳಬೇಕಾದಂಥ ಪುಸ್ತಕ ಯಾವುದು? ಹೊಸಗನ್ನಡ ಸಾಹಿತ್ಯ ಚರಿತ್ರೆ, ಯುಗಧರ್ಮ ಮತ್ತು ಸಾಹಿತ್ಯ ದರ್ಶನ, 20ನೇ ಶತಮಾನದ ಕನ್ನಡ ಸಾಹಿತ್ಯ ಘಟ್ಟಗಳು, ಹೊಸಗನ್ನಡದ ಅರುಣೋದಯ ಮತ್ತು ಆಧುನಿಕ ಕನ್ನಡ ಸಾಹಿತ್ಯದ ರೂಪಗಳು. ಸೊ ನಾನು ತೆಗೆದುಕೊಳ್ಳಲೇಬೇಕಾದಂತಹ ಕೆಲವೊಂದು ಪುಸ್ತಕಗಳನ್ನು ನಾನು ನಿಮಗಿಲ್ಲಿ ಸಲಹೆ ನೀಡ್ತಿದ್ದೇನೆ. ಸೊ ಇದು ಇನ್ನಷ್ಟು ಹೆಚ್ಚಿನ ಮಾಹಿತಿಗಳು ನಿಮಗೆ ಬೇಕಾದಲ್ಲಿ ಬಹಳಷ್ಟು ಪುಸ್ತಕಗಳು ಏನಾಗಿದ್ದಾವೆ ಅಂದರೆ ಕನ್ನಡ ಸಾಹಿತ್ಯದಲ್ಲಿದ್ದಾವೆ, ಅವುಗಳನ್ನು ಕೂಡ ನೀವು ಏನು ಮಾಡ್ಬೋದು ಅಂದರೆ ತೆಗೆದುಕೊಳ್ಬಹುದು. ಸೊ ಇದು ಆಧುನಿಕ ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಥ ಪುಸ್ತಕಗಳಾದವು. ಅದಾದ ನಂತರ ಕಾವ್ಯ ಮೀಮಾಂಸೆ. ಸೊ ಕಾವ್ಯ ಮೀಮಾಂಸೆಗೆ ಸಂಬಂಧಪಟ್ಟಂತೆ ನಾವು ಬುಕ್ಗಳನ್ನು ಭಾರತೀಯ ಕಾವ್ಯಮೀಮಾಂಸೆ ಇರ್ಬೋದು, ತೌಲನಿಕ ಕಾವ್ಯಮೀಮಾಂಸೆ, ಕನ್ನಡ ಕಾವ್ಯಮೀಮಾಂಸೆ ಮತ್ತು ಪಾಶ್ಚಿಮಾತ್ಯ ಕಾವ್ಯಮೀಮಾಂಸೆ ಒಳನೋಟಗಳು, ಆ 4 ಪುಸ್ತಕಗಳನ್ನು ನಾವಿಲ್ಲಿ ತೆಗೆದುಕೊಂಡ್ರೆ ತುಂಬ ಒಳ್ಳೆಯ ಮಾಹಿತಿಗಳನ್ನು ನಾವೇನು ಮಾಡ್ಬೋದು ಅಂದರೆ ತಿಳ್ಕೋಬಹುದು. ಸೊ ಇಲ್ಲಿ ಭಾರತೀಯ ಕಾವ್ಯಮೀಮಾಂಸೆ ಎಂಬ ಪುಸ್ತಕವನ್ನು ತೀನಂ ಶ್ರೀಕಂಠಯ್ಯನವರು ಬರೆದಿದ್ದಾರೆ. ಸೊ ವಿಶೇಷವಾಗಿ ಕಾವ್ಯಮೀಮಾಂಸೆ ಬಗ್ಗೆ ನಾವು ತಿಳ್ಕೊಳ್ಳಬೇಕು, ಅದರ ಒಂದು ವಿಷಯಗಳನ್ನ ಅರ್ಥ ಮಾಡ್ಕೋಬೇಕಂತಂದರೆ ತೀನಂ ಶ್ರೀಕಂಠಯ್ಯವರ ಭಾರತೀಯ ಕಾವ್ಯಮೀಮಾಂಸೆ ಪುಸ್ತಕವನ್ನೇ ತೆಗೆದುಕೊಳ್ಬೇಕು. ಪ್ರತಿ ಸಾರಿ ಕೂಡ ನೆಟ್ ಇರ್ಬೋದು, ಕೇಸೆಟ್ನಲ್ಲಿ ಪ್ರಶ್ನೆಗಳು ಬರೋದೇ ಇವರ ಒಂದು ಪುಸ್ತಕದಿಂದ. ಸೊ ನೀವು ವಿತ್ ಪೇಜ್ ಪ್ರೂಫ್ ಕೂಡ ನಾನು ಟೆಲಿಗ್ರಾಮ್ನಲ್ಲಿ ಬೇಕಂದ್ರೆ ಹಾಕ್ತೀನಿ. ಈ ಸಾರಿ ನೆಟ್ ಪ್ರಶ್ನೆ ಪತ್ರಿಕೆ ಬಂದಿರೋದೇ ತೀನಂ ಶ್ರೀಕಂಠಯ್ಯವರ ಪುಸ್ತಕದಿಂದ. ಇದೇ ಬಾರಿ ಅಲ್ಲ, ಪ್ರತಿ ಸಾರಿಯೂ ಕೂಡ ಇವರ ಒಂದು ಪುಸ್ತಕದ ಮಾಹಿತಿಯನ್ನು ಇಟ್ಕೊಂಡೇ ಪ್ರಶ್ನೆಗಳನ್ನು ಕೇಳ್ತಾರೆ. ಹೀಗಾಗಿ ಸೊ ಈ ಪುಸ್ತಕವನ್ನು 1 ಅಥವಾ 2 ಬಾರಿ ಓದಿದರೆ ನಿಮಗೆ ಅರ್ಥ ಆಗಲ್ಲ. ಕನಿಷ್ಠ ಅಂದರೂ 4 ರಿಂದ 5 ಬಾರಿ ಓದಿ ನೋಟ್ಸ್ ಮಾಡಿ ಇಟ್ಕೊಂಡ್ರೆ ಒಂದು ರೀತಿ ಆ ವಿಷಯದ ಕುರಿತು ಒಂದು ಹಿಡಿತವನ್ನು ಸಾಧಿಸ್ತೀರಾ. ಸೊ 1 ಬಾರಿ ಓದಿ ಅಥವಾ 2 ಬಾರಿ ಓದಿ ಈ ಒಂದು ಪುಸ್ತಕ ನಮ್ಗೆ ಅರ್ಥ ಆಗ್ತಿಲ್ಲ ಅಂತ ತುಂಬ ಜನ ನನಗೆ ಹೇಳಿದ್ದುಂಟು. ಅದಕ್ಕೆ ನಾನು ಎಲ್ರಿಗೂ ಸಜೆಸ್ಟ್ ಮಾಡೋದು 4 ರಿಂದ 5 ಬಾರಿ ಆ ಪುಸ್ತಕವನ್ನು ಓದಿದರೆ ನೀವಷ್ಟೇ ತಿಳ್ಕೊಳ್ಳೋದಿಲ್ಲ, ಬೇರೆದವ್ರಿಗೂ ಹೇಳುವಷ್ಟು ತಿಳುವಳಿಕೆ ನಿಮಗೇನಾಗುತ್ತೆ ಅಂದರೆ ಆ ಪುಸ್ತಕದಿಂದ ಸಿಗುತ್ತೆ. ಸೊ ಪದೇ ಪದೇ ಯಾವುದೋ ಒಂದು ಪುಸ್ತಕವಿರ್ಬೋದು ಅಥವಾ ಪದೇ ಪದೇ ಯಾವುದಾದ್ರೂ ಒಂದು ಹಾಡನ್ನು ಕೇಳ್ತಿದ್ರಿ ಅಂತ ಅಂದ್ಕೊಳ್ಳಿ. ಸೊ ಆ ಒಂದು ಹಾಡು ಏನಾಗುತ್ತೆ ಅಂದರೆ ನಮಗೆ ನಾವೇ ಹೇಳ್ಕೋತಾ ಹೇಗೆ ನಮಗೆ ಅದನ್ನು ಅರಿವಿಲ್ಲದೆ ಹಾಡೋಕ್ಕೆ ನಾವು ಆರಂಭಿಸ್ತೀವೋ ಅದೇ ರೀತಿ ಪುಸ್ತಕದ ಅಧ್ಯಯನ ಕೂಡ ಹಾಗೆ ಆಗಿರುತ್ತೆ. ಸೊ ಪದೇ ಪದೇ ಆ ಪುಸ್ತಕವನ್ನು ಓದೋದ್ರಿಂದ, ಪದೇ ಪದೇ ಆ ವಿಷಯವನ್ನು ನಾವು ಮನನ ಮಾಡೋದ್ರಿಂದ ಆ ಒಂದು ವಿಷಯದ ಕುರಿತು ನಮಗೆ ಸಂಪೂರ್ಣವಾದಂಥ ಜ್ಞಾನ ಬರುತ್ತೆ. ಹೀಗಾಗಿ ತೀನಂ ಶ್ರೀಕಂಠಯ್ಯನವರು ಬರೆದಂಥ ಭಾರತೀಯ ಕಾವ್ಯಮೀಮಾಂಸೆ ಪುಸ್ತಕವನ್ನು ನೀವು ಕಾವ್ಯ ಮೀಮಾಂಸೆಗೆ ಓದಿಕೊಳ್ಳಲೇಬೇಕಾದಂಥ ಪುಸ್ತಕ. ಸೊ ನೆಟ್ ಕೇಸೆಟ್ ಇರ್ಬೋದು, PU ಉಪನ್ಯಾಸಕರು ಇರ್ಬೋದು, HSTR ಮತ್ತು ಅಸಿಸ್ಟೆಂಟ್ ಪ್ರೊಫೆಸರ್ ಬರೆಯುವಂಥ ಅಭ್ಯರ್ಥಿಗಳು ಈ ಪುಸ್ತಕವನ್ನು ತೆಗೆದುಕೊಳ್ಳಲೇಬೇಕು, ಓದಲೇಬೇಕು. ಹಾಗೆ ತೌಲನಿಕ ಕಾವ್ಯಮೀಮಾಂಸೆಯನ್ನು H. ತಿಪ್ಪೇರುದ್ರಸ್ವಾಮಿಯವರು ಬರೀತಾರೆ. ಸೊ ಇದು ಕೂಡ ಬಹಳಷ್ಟು ಕಾವ್ಯಮೀಮಾಂಸೆ ಬಗ್ಗೆ ಒಂದಿಷ್ಟು ಆಳವಾದಂಥ ಜ್ಞಾನವನ್ನು ಕೊಡುವಂಥ ಪುಸ್ತಕ. ಸೊ ಇದನ್ನು ಕೂಡ ತಾವು ತೆಗೆದುಕೊಂಡು ಓದಿದರೆ ತುಂಬ ಒಳ್ಳೆಯದು. ಹಾಗೆ ಕನ್ನಡ ಕಾವ್ಯಮೀಮಾಂಸೆಗೆ ಸಂಬಂಧಪಟ್ಟಂತೆ ವೀರಣ್ಣ ದಂಡೆ ಅವರು ಪುಸ್ತಕವನ್ನು ಬರೆದಿದ್ದಾರೆ. ಸೊ ಅದು ಕೂಡ ಅದ್ಭುತವಾದಂಥ ಪುಸ್ತಕ. ಹಾಗೆ ಪಾಶ್ಚಿಮಾತ್ಯ ಕಾವ್ಯಮೀಮಾಂಸೆ ಒಳನೋಟಗಳು, ಇದು SM ಹಿರೇಮಠ ಅವರು ಬರೆದಂಥದ್ದು. ಇದು ಪಾಶ್ಚಿಮಾತ್ಯ ಕಾವ್ಯಮೀಮಾಂಸೆಗೆ ಸಂಬಂಧಪಟ್ಟಂಥ ಒಂದಿಷ್ಟು ವಿಶೇಷವಾದಂಥ ಮಾಹಿತಿಗಳನ್ನು ಅಲ್ಲಿ ಚರ್ಚೆ ಮಾಡಿದ್ದಾರೆ. ಸೊ ಆ ಒಂದು ವಿಷಯಗಳು ಕೂಡ ನಮ್ಮ ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಇರುತ್ತವೆ. ಹೀಗಾಗಿ ಈ ಒಂದು ಪುಸ್ತಕವು ಕೂಡ ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇವಿಷ್ಟು ಕಾವ್ಯಮೀಮಾಂಸೆಗೆ ಸಂಬಂಧಪಟ್ಟಂಥ ಪ್ರಮುಖವಾದಂಥ ಪುಸ್ತಕಗಳಾಗಿವೆ. ಸೊ ಮುಂದಿನ ವಿಷಯ ಯಾವುದಂದರೆ ಸಾಹಿತ್ಯ ವಿಮರ್ಶೆ. ಸೊ ಸಾಹಿತ್ಯ ವಿಮರ್ಶೆಗೆ ಯಾವ ಒಂದು ಪುಸ್ತಕ ಅದ್ಭುತವಾದಂಥ ಪುಸ್ತಕ ಅಂತಂದರೆ CN ರಾಮಚಂದ್ರನ್ ಅವರು ಬರೆದಂಥ ಒಂದು ಸಾಹಿತ್ಯ ವಿಮರ್ಶೆ. ಪುಸ್ತಕದ ಹೆಸರೇ ಸಾಹಿತ್ಯ ವಿಮರ್ಶೆ. ಇದನ್ನು CN ರಾಮಚಂದ್ರನ್ ಅವರು ಏನು ಮಾಡಿದ್ದಾರೆ ಅಂದರೆ ಬರೆದಿದ್ದಾರೆ. ಇದು ಇತ್ತೀಚಿನ ದಿನಗಳಲ್ಲಿ ನೆಟ್ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳುವಂತಹ ನವಚಾರಿತ್ರಿಕ ವಿಮರ್ಶಕರಿರ್ಬೋದು ಮತ್ತು ಚಾರಿತ್ರಿಕ ವಿಮರ್ಶೆಯ
ವಿಮರ್ಶಕರು ಯಾರು, ಸ್ತ್ರೀವಾದಿ ವಿಮರ್ಶಕರು ಯಾರು, ಪ್ರತಿಪಾದಿಸಿದವರು ಯಾರು, ಹಾಗೆ ಆ ಒಂದು ವಿಮರ್ಶೆಗಳ ಪ್ರಮುಖವಾದ ಮಾಹಿತಿಗಳನ್ನು ಬಹಳ ಅದ್ಭುತವಾಗಿ ಚರ್ಚೆಯನ್ನು ಮಾಡಿದ್ದಾರೆ. ಸೊ ನೆಟ್ ಪ್ರಶ್ನೆ ಪತ್ರಿಕೆಯಲ್ಲಿ ಬರುವಂಥ ಪ್ರಶ್ನೆಗಳು CN ರಾಮಚಂದ್ರನ ಪುಸ್ತಕದಿಂದ ಬರುವಂಥ ಒಂದು ಪ್ರಶ್ನೆಗಳಾಗಿವೆ. ಹೀಗಾಗಿ ಸಾಹಿತ್ಯ ವಿಮರ್ಶೆ ಪುಸ್ತಕವನ್ನು ತಾವು ತೆಗೆದುಕೊಳ್ಳಬೇಕು. ಹಾಗೆ ವಿಮರ್ಶೆ ಪರಿಭಾಷೆ OL ನಾಗಭೂಷಣ್ ಸ್ವಾಮಿ ಅವರು ಬರೆದಂಥದ್ದು. ಸೊ ಇದು ಕೂಡ ಒಂದು ಅದ್ಭುತವಾದಂಥ ಒಂದು ವಿಮರ್ಶೆಗೆ ಸಂಬಂಧಪಟ್ಟಂಥ ಪುಸ್ತಕ ಅಂತ ಹೇಳ್ಬೋದು. ಹಾಗೆ ವಸಾಹತೋತ್ತರ ಚಿಂತನೆ, ಇದು CN ರಾಮಚಂದ್ರನ್ ಕೂಡ ಇದೊಂದು ಪುಸ್ತಕವನ್ನು ಬರೆದಿದ್ದಾರೆ. ಸೊ ಹೆಚ್ಚಿನ ಅಭ್ಯಾಸಕ್ಕೆ ಈ ಒಂದು ಪುಸ್ತಕವನ್ನು ತೆಗೆದುಕೊಂಡ್ರು ತುಂಬ ಒಳ್ಳೆಯದು. ಹಾಗೆ ಸಾಹಿತ್ಯ ವಿಮರ್ಶೆಯ ಮಾದರಿಗಳು, ಇದು CR ಎರವಿನ ತೆಲಿಮೆಟ್ ಅವರು ಬರೆದಂಥ ಒಂದು ಪುಸ್ತಕ. ಸೊ ಇದು ಕೂಡ ವಿಮರ್ಶೆ ಸಂಬಂಧಪಟ್ಟಂತೆ ಬಹಳ ಅದ್ಭುತವಾದಂಥ ವಿಷಯಗಳನ್ನು ಒಳಗೊಂಡಂಥ ಪುಸ್ತಕ. ಸೊ ಸಾಹಿತ್ಯ ವಿಮರ್ಶೆಯ ಪರಿಭಾಷೆ, ಸಾಹಿತ್ಯ ವಿಮರ್ಶೆಯ ಮಾದರಿಗಳು, ಸೊ ಈ 3 ಪುಸ್ತಕಗಳು ತುಂಬ ಅದ್ಭುತವಾದಂಥ ಪುಸ್ತಕಗಳು. ಸೊ ಹೆಚ್ಚಿನ ಮಾಹಿತಿಗಾಗಿ ನೀವು ಇನ್ನಷ್ಟು ವಿಮರ್ಶೆ ಕುರಿತು ಅಥವಾ ಬೇರೆ ಬೇರೆ ವಿಷಯಗಳ ಕುರಿತು ಇದರ ಕುರಿತು ನೋಡ್ಬೇಕಂತಂದ್ರೆ ವಸಾಹತರ ಚಿಂತನೆ ಪುಸ್ತಕ ತೆಗೆದುಕೊಂಡ್ರು ಕೂಡ ತುಂಬ ಒಳ್ಳೆಯದು. ಹಾಗೆ ಮುಂದಿನ ವಿಷಯ ಅಂತ ಬಂದರೆ ಭಾಷಾ ವಿಜ್ಞಾನವಿರ್ಬೋದು ಅಥವಾ ದ್ರಾವಿಡ ಭಾಷಾ ವಿಜ್ಞಾನ, ಕನ್ನಡ ಸಾಹಿತ್ಯ ಚರಿತ್ರೆ. ಸೊ ಈ 3 ವಿಷಯಗಳಿಗೆ ಸಂಬಂಧಪಟ್ಟಂತೆ ಭಾಷಾ ವಿಜ್ಞಾನದ ಮೂಲ ತತ್ವಗಳು, ಇದನ್ನ M ಚಿದಾನಂದ ಮೂರ್ತಿ ಅವರು ಬರೆದಿದ್ದಾರೆ. ಭಾಷಾ ವಿಜ್ಞಾನದ ಮೂಲ ತತ್ವಗಳು. ಹಾಗೆ ಸಂಕ್ಷಿಪ್ತ ಕನ್ನಡ ಭಾಷೆ ಚರಿತ್ರೆ, ಇದನ್ನ MH ಕೃಷ್ಣಯ್ಯ ಅವರು ಬರೆದಾರೆ. ಸೊ ಇದು ಕನ್ನಡ ಭಾಷಾ ಚರಿತ್ರೆಗೆ ಸಂಬಂಧಪಟ್ಟಂತಹ ಪ್ರಶ್ನೋತ್ತರಗಳು ಬರ್ತಾವಲ್ಲ, ಸೊ ಅದಕ್ಕೆ ಹೇಳಿ ಮಾಡಿಸಿದಂಥ ಪುಸ್ತಕವೇ ಸಂಕ್ಷಿಪ್ತ ಕನ್ನಡ ಭಾಷೆ ಚರಿತ್ರೆ, ಅದು MH ಕೃಷ್ಣಯ್ಯ ಅವರು ಬರೆದಂಥದ್ದು. ಹಾಗೆ ತೌಲನಿಕ ದ್ರಾವಿಡ ಭಾಷಾ ವಿಜ್ಞಾನ, ಇದು ಸಂಗಮೇಶ್ ಸವದತ್ತಿಮಠ ಅವರು ಬರೆದಂಥದ್ದು. ದ್ರಾವಿಡ ಭಾಷಾ ವಿಜ್ಞಾನ ಹಂಪನ ಅವರು ಬರೆದದ್ದು. ಸೊ ದ್ರಾವಿಡ ಭಾಷಾ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಇವೆರಡು ಪುಸ್ತಕಗಳನ್ನು ತೆಗೆದುಕೊಂಡ್ರೆ ತುಂಬ ಅದ್ಭುತವಾದಂಥ ಪುಸ್ತಕ ಅಂತ ಹೇಳ್ಬೋದು. ಕನ್ನಡ ಭಾಷಾ ಚರಿತ್ರೆ ಅಂತ ಬಂದಾಗ MH ಕೃಷ್ಣಯ್ಯ ಅವರು ಬರೆದಂಥದ್ದು ಸಂಕ್ಷಿಪ್ತ ಕನ್ನಡ ಭಾಷಾ ಚರಿತ್ರೆ ಪುಸ್ತಕವನ್ನು ತೆಗೆದುಕೊಂಡ್ರೆ ಸಾಕು. ಭಾಷಾ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಭಾಷಾ ವಿಜ್ಞಾನದ ಮೂಲ ತತ್ವಗಳು, ಈ ಒಂದು ಪುಸ್ತಕವನ್ನು ತೆಗೆದುಕೊಂಡ್ರೆ ನಿಮಗೆ ಬಹಳಷ್ಟು ವಿಚಾರಧಾರೆಗಳು ಆ ಪುಸ್ತಕದಿಂದ ನಿಮ್ಗೆ ಏನಾಗುತ್ತೆ ಅಂದ್ರೆ ಸಿಗ್ತವೆ. ಸೊ ನಾ ಇಲ್ಲಿ ಹೇಳ್ತಿರುವಂಥ ಪುಸ್ತಕಗಳು ತೆಗೆದುಕೊಳ್ಳಲೇಬೇಕಾದಂಥ ಪುಸ್ತಕಗಳು. ಸೊ ಹೆಚ್ಚಿನ ಅಧ್ಯಾಯಕ್ಕೆ ನೀವು ಇನ್ನಷ್ಟು ಪುಸ್ತಕಗಳನ್ನು ಆಯಾ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ನೀವು ತೆಗೆದುಕೊಳ್ಬಹುದು. ಸೊ ಮುಂದಿನ ವಿಷಯ ಬಂದ್ಬಿಟ್ಟು ಛಂದಸ್ಸು. ಸೊ ಛಂದಸ್ಸಿಗೆ ಸಂಬಂಧಪಟ್ಟಂತೆ 2 ಪ್ರಮುಖವಾದಂಥ ಪುಸ್ತಕಗಳನ್ನು ನಾನಿಲ್ಲಿ ನಿಮಗೆ ಹೇಳೋದು. ಕನ್ನಡ ಛಂದಸ್ ಸ್ವರೂಪ TV ವೆಂಕಟಾಚಲ ಶಾಸ್ತ್ರಿ ಅವರು ಬರೆದಂಥದ್ದು. ಹಾಗೆ ಕನ್ನಡ ಛಂದ ವಿಕಾಸ DS ಕರ್ಕೆ ಅವರು ಬರೆದಂಥದ್ದು. ಸೊ 2 ಪುಸ್ತಕಗಳು ಕೂಡ ಛಂದಸ್ಸಿನ ಪ್ರಮುಖವಾದಂಥ ವಿಷಯಗಳನ್ನು ಬಹಳಷ್ಟು ಆಳವಾಗಿ ಚರ್ಚೆ ಮಾಡಿದಂಥ ವಿಷಯಗಳನ್ನು ನಾವು ನೋಡಬಹುದು. ಸೊ ಛಂದಸ್ಸಿಗೆ ಸಂಬಂಧಪಟ್ಟಂತೆ ಈ 2 ಪುಸ್ತಕಗಳನ್ನು ತೆಗೆದುಕೊಂಡ್ರೆ ನಿಮಗೆ ತುಂಬ ಮಾಹಿತಿಗಳು ಏನು ಮಾಡ್ತವೆ ಅಂದರೆ ಸಿಗ್ತವೆ. ಸೊ ಅದೇ ರೀತಿಯಾಗಿ ಮುಂದಿನ ವಿಷಯ ಬರುತ್ತೆ ಗ್ರಂಥ ಸಂಪಾದನೆ. ಸೊ ಗ್ರಂಥ ಸಂಪಾದನೆ ಕುರಿತು ಕೂಡ ಇತ್ತೀಚಿನ ದಿನಗಳಲ್ಲಿ ನೆಟ್ ಇರ್ಬೋದು ಕೆಸೆಟ್ಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ಕೇಳ್ತಿದ್ದಾರೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಕನ್ನಡ ಗ್ರಂಥ ಸಂಪಾದನೆ DL ನರಸಿಂಹಾಚಾರ್ಯ ಅವರು ಬರೆದಂಥದ್ದು. ಹಾಗೆ ಕನ್ನಡ ಗ್ರಂಥ ಸಂಪಾದನಾ ಶಾಸ್ತ್ರ, ಇದು MM ಕಲಬುರ್ಗಿ ಅವರು ಬರೆದಂಥದ್ದು. ಸೊ ಇವೆರಡು ಪುಸ್ತಕಗಳಲ್ಲಿ ಒಂದು ಪುಸ್ತಕವನ್ನು ತೆಗೆದುಕೊಂಡ್ರು ಕೂಡ ನಿಮಗೆ ನಡೆಯುತ್ತೆ. ಆದರೆ ಕನ್ನಡ ಹಸ್ತಪ್ರತಿ ಶಾಸ್ತ್ರ ಅಂತ ಬಂದಾಗ MM ಕಲಬುರ್ಗಿಯವರ ಪುಸ್ತಕವನ್ನು ತೆಗೆದುಕೊಂಡು ಓದಿದ್ರೆ ತುಂಬಾ ಅದ್ಭುತವಾದಂಥ ವಿಷಯಗಳನ್ನು ಅಲ್ಲಿ ಚರ್ಚೆ ಮಾಡಿದ್ದಾರೆ. ಕನ್ನಡ ಹಸ್ತಪ್ರತಿ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ MM ಕಲಬುರ್ಗಿಯವರ ಪುಸ್ತಕವನ್ನು ತೆಗೆದುಕೊಂಡ್ರೆ ಕನ್ನಡ ಗ್ರಂಥ ಸಂಪಾದನೆಗೆ ನರಸಿಂಹಾಚಾರ್ಯರದು ಅಥವಾ MM ಕಲಬುರ್ಗಿ ಇಬ್ಬರಲ್ಲಿ ಒಬ್ಬರದು ಪುಸ್ತಕ ತೆಗೆದುಕೊಂಡ್ರು ಕೂಡ ನಿಮಗೆ ಅನುಕೂಲ ಆಗುತ್ತೆ. ಸೊ 2 ಪುಸ್ತಕಗಳು ತೆಗೆದುಕೊಂಡ್ರೆ ಇನ್ನೂ ಅನುಕೂಲ. ಮುಂದಿನ ವಿಷಯ ಸಂಶೋಧನೆಗೆ ಸಂಬಂಧಪಟ್ಟಂತೆ ಕನ್ನಡ ಸಂಶೋಧನಾ ಶಾಸ್ತ್ರ, ಇದು MM ಕಲಬುರ್ಗಿ ಅವರು ಬರೆದಂಥದ್ದು. ಸೊ ಅದು ಕೂಡ ಸರ್ ತುಂಬ ಚೆನ್ನಾಗಿ ಸಂಶೋಧನೆ ಕುರಿತು ತುಂಬ ಒಳ್ಳೆ ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಈ ಒಂದು ಪುಸ್ತಕದಲ್ಲಿ. ಸೊ ಈ ಪುಸ್ತಕವನ್ನು ಇಟ್ಕೊಂಡೆ ನಾನು ತರಗತಿ ಕೂಡ ಮಾಡಿದ್ದೇನೆ, ತಾವು ಅದನ್ನು ಕೂಡ ಗಮನಿಸ್ಬೋದು. ಹಾಗೆ ಸಂಶೋಧನಾ ಸ್ವರೂಪ, ಇದು BV ಶಿರೂರ್ ಅವರು ಬರೆದದ್ದು. ಸೊ ಸಂಶೋಧನೆ ಬಗ್ಗೆ ನಿಮ್ಗೆ ಇನ್ನಷ್ಟು ಆಳವಾದಂಥ ವಿಷಯಗಳು ಬೇಕಂದರೆ ಇವೆರಡು ಪುಸ್ತಕಗಳನ್ನ ತೆಗೆದುಕೊಂಡು ನೀವು ಅಧ್ಯಯನ ಮಾಡಿದರೆ ನೆಟ್ ಕೆಸೆಟ್ ಅಷ್ಟೇ ಅಲ್ಲ, PU ಇರ್ಬೋದು, HSTR ಇರ್ಬೋದು, ಮತ್ತು ಅಸಿಸ್ಟೆಂಟ್ ಪ್ರೊಫೆಸರ್ ಒಂದು ಪರೀಕ್ಷೆಗಳಿಗೂ ಕೂಡ ಇವೆರಡು ಪುಸ್ತಕಗಳು ತಮಗೆ ಹೆಲ್ಪ್ ಆಗುತ್ತೆ. ಮುಂದಿನ ವಿಷಯ ಬರೋದು
ಜಾನಪದ ಸಾಹಿತ್ಯ. ಸೊ ಜಾನಪದ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಜಾನಪದ ಸ್ವರೂಪ ಎಂಬ ಒಂದು ಪುಸ್ತಕ ಬರುತ್ತೆ, ಹಮಾನಾಯಕ್ ಅವ್ರದ್ದು. ಸೊ ಜಾನಪದ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತ ಒಂದು ಅದ್ಭುತವಾದಂಥ ಪುಸ್ತಕ ಅಂತ ಹೇಳ್ಬೋದು. ಹಾಗೆ ಜಾನಪದ ಸಾಹಿತ್ಯದ ರೂಪಗಳು ರಾಮೇಗೌಡ ಅವರು ಬರೆದಿದ್ದಾರೆ. ಸೊ ಇದು ಕೂಡ ಒಳ್ಳೆ ಪುಸ್ತಕ. ಜಾನಪದ ಸಿದ್ಧಾಂತಗಳು, ಇದು ಅಂಬಲಿಕೆ ಹಿರಿಯಣ್ಣ ಅವರು ಬರೆದಂಥದ್ದು. ಸೊ ಜಾನಪದ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಈ 3 ಪುಸ್ತಕಗಳು ತಮ್ಮಲ್ಲಿದ್ದರೆ ಒಂದಿಷ್ಟು ಮಾಹಿತಿಗಳನ್ನು ತಾವು ಇಲ್ಲಿ ಕಲೆ ಹಾಕ್ಬೋದು. ಹಾಗೆ ನೆಟ್ ಕೇಸೆಟ್ ಬರೆಯುವಂಥ ಅಭ್ಯರ್ಥಿಗಳು ಈ ಒಂದು ಪುಸ್ತಕಗಳನ್ನ ತಾವು ತೆಗೆದುಕೊಳ್ಳಬೇಕು. ಯಾಕಂದರೆ ಜಾನಪದ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಸಿದ್ಧಾಂತಗಳ ಮೇಲೆ ಪ್ರಶ್ನೆಗಳನ್ನು ಕೇಳ್ತಿದ್ದಾರೆ. ಮತ್ತು ಬಹಳಷ್ಟು ಪಾಶ್ಚಿಮಾತ್ಯ ಜಾನಪದ ವಿದ್ವಾಂಸರು ಬರೆದಂಥ ಕೃತಿಗಳ ಬಗ್ಗೆ ಕೇಳ್ತಿದ್ದಾರೆ. ಹೀಗಾಗಿ ಈ ಪುಸ್ತಕಗಳು ತಮಗೆ ತುಂಬ ಅನುಕೂಲ ಆಗ್ತವೆ ಅಂತ ಹೇಳಬಹುದು. ಸೊ ಮುಂದಿನ ವಿಷಯ ಬರುತ್ತೆ ಸಾಂಸ್ಕೃತಿಕ ಅಧ್ಯಯನ. ಇತ್ತೀಚಿನ ದಿನಗಳಲ್ಲಿ ಈ ಒಂದು ವಿಷಯದ ಮೇಲೂ ಕೂಡ ನಮ್ಗೆ ಏನು ಮಾಡ್ತಿದ್ದಾರೆ ಅಂದರೆ ಪ್ರಶ್ನೆಗಳನ್ನು ಕೇಳ್ತಿದ್ದಾರೆ. ಹೀಗಾಗಿ ಸಾಂಸ್ಕೃತಿಕ ಅಧ್ಯಯನ ಅಂತ ಇಟ್ಕೊಂಡೆ ರಹಮತ್ ತೆರಿಕೆರೆ ಅವರು ಪುಸ್ತಕವನ್ನು ಬರೆದಿದ್ದಾರೆ. ಸೊ ಅದೊಂದು ಅದ್ಭುತವಾದಂಥ ಪುಸ್ತಕ, ಯಾವುದು ಸಾಂಸ್ಕೃತಿಕ ಅಧ್ಯಯನ ವಿಷಯಕ್ಕೆ ಸಂಬಂಧಪಟ್ಟಂತೆ. ಹಾಗೆ ಕರ್ನಾಟಕ ಸಂಸ್ಕೃತಿ ಸಮೀಕ್ಷೆ, ಈ ಒಂದು ಪುಸ್ತಕ ತಿಪ್ಪೇರುದ್ರಸ್ವಾಮಿ ಅವರು ಬರೆದದ್ದು. ಸೊ ಈ ಸಾಂಸ್ಕೃತಿಕ ಅಧ್ಯಯನ ವಿಷಯಕ್ಕೆ ಸಂಬಂಧಪಟ್ಟಂತೆ ನೀವು ಪುಸ್ತಕಗಳನ್ನು ಓದೋದಾದರೆ ಇವೆರಡು ಪುಸ್ತಕಗಳು ತುಂಬ ಅದ್ಭುತವಾದಂಥ ವಿಷಯಗಳನ್ನು ಕೊಡ್ತವೆ ಅಂತ ಹೇಳ್ಬೋದು. ಹಾಗೆ ಮುಂದಿನ ವಿಷಯ ಬರೋದು ತೌಲನಿಕ ಸಾಹಿತ್ಯ. ಸೊ ತೌಲನಿಕ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಒಂದು ಪುಸ್ತಕವನ್ನು ನಾನಿಲ್ಲಿ ಹೇಳ್ತಿದ್ದೀನಿ, ಯಾವುದಂದರೆ ತೌಲನಿಕ ಸಾಹಿತ್ಯ ತತ್ವ ಮತ್ತು ಜಿಜ್ಞಾಸೆ. ಇದನ್ನು ಮಲ್ಲೇಶ್ವರಂ ಜಿ ವೆಂಕಟೇಶ್ ಅವರು ಬರೆದಂಥದ್ದು. ತೌಲನಿಕ ಸಾಹಿತ್ಯ ಮತ್ತು ಅನುವಾದ ಸಾಹಿತ್ಯದ ಮೇಲೆ ಇತ್ತೀಚಿನ ದಿನಗಳಲ್ಲಿ ಕನಿಷ್ಠ ಅಂದರೂ 6 ರಿಂದ 10 ಪ್ರಶ್ನೆಗಳನ್ನು ಕೇಳ್ತಿದ್ದಾರೆ. ಹೀಗಾಗಿ ಈ ಒಂದು ವಿಷಯದ ಕೂಡ ನಾವು ಹೆಚ್ಚಿನ ಅಧ್ಯಯನವನ್ನು ಮಾಡಬೇಕು. ಸೊ ತೌಲನಿಕ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಮಲ್ಲೇಶ್ವರಂ ಜಿ ವೆಂಕಟೇಶ್ ಅವರು ಬರೆದಂಥ ಪುಸ್ತಕವನ್ನು ತೆಗೆದುಕೊಂಡ್ರೆ ನಿಮ್ಗೆ ಅಲ್ಲಿ ಒಂದಿಷ್ಟು ಮಾಹಿತಿಗಳು ದೊರೆತವೆ. ಇನ್ನು ಅನುವಾದ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಭಾಷಾಂತರ ಕಲೆ, ಇದು ಪ್ರಧಾನ ಗುರುದತ್ತ ಅವರು ಬರೆದಂಥ ಒಂದು ಪುಸ್ತಕ. ಹಾಗೆ ಅನುವಾದ ಸಾಹಿತ್ಯ ಅನ್ನೋದು ಮೋಹನ್ ಕುಂಟಾರ್ ಅವರು ಬರೆದಂಥದ್ದು. ಸೊ ಇವೆರಡು ಪುಸ್ತಕದಲ್ಲಿ ಒಂದಿಷ್ಟು ಮಹತ್ವವಾದಂಥ ವಿಷಯಗಳನ್ನು ತಾವಲ್ಲಿ ತಿಳ್ಕೊತೀರಾ. ಸೊ ಇದಿಷ್ಟು ಆಯಾ ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ ಒಂದು ಪ್ರಮುಖವಾಗಿ ತೆಗೆದುಕೊಳ್ಳಲೇಬೇಕಾದಂತಹ ಪುಸ್ತಕಗಳ ಬಗ್ಗೆ ಮಾಹಿತಿಯನ್ನು ನಾನು ಕೊಟ್ಟಿದ್ದೀನಿ. ಸೊ ಇನ್ನಷ್ಟು ಹೆಚ್ಚಿನ ಒಂದು ಪುಸ್ತಕಗಳನ್ನು ತಾವು ತೆಗೆದುಕೊಳ್ಳೋದಾದರೆ ಒಂದು ಇಡೀ PDF ರೂಪದಲ್ಲಿ ನಿಮಗೆ ಒಂದಿಷ್ಟು ಮಾಹಿತಿಗಳನ್ನು ಹಂಚ್ತೀನಿ. ಸೊ ಹೆಚ್ಚಿನ ಪುಸ್ತಕಗಳು ಬೇಕು ಅನ್ನೋರು ತೆಗೆದುಕೊಳ್ಳಬಹುದು. ಆದರೆ ಆಯಾ ಕಂಟೆಂಟ್ಗೆ ಸಂಬಂಧಪಟ್ಟಂತೆ ಕನಿಷ್ಠ 2 ರಿಂದ 3 ಪುಸ್ತಕಗಳನ್ನು ತಾವು ಅಧ್ಯಯನ ಮಾಡಿ ಓದಿದಾದರೆ ನೆಟ್ KSET ಅಷ್ಟೇ ಅಲ್ಲ, PU ಇರ್ಬೋದು, HSTR ಇರ್ಬೋದು, ಮತ್ತು ಅಸಿಸ್ಟೆಂಟ್ ಪ್ರೊಫೆಸರ್ ಕನ್ನಡ ಒಂದು ಪತ್ರಿಕೆಯಲ್ಲೂ ಕೂಡ ತಾವು ಏನು ಮಾಡ್ಬೋದು ಅಂದರೆ ಜಯವನ್ನು ಗಳಿಸ್ಬೋದು. ಸೊ ನಿಮ್ಮೆಲ್ಲರ ಒತ್ತಾಯ ಮೇರೆಗೆ ಯಾವ ಪುಸ್ತಕಗಳನ್ನು ಓದಬೇಕು, ಯಾವ ಪುಸ್ತಕದಿಂದ ನೆಟ್ KSETಗೆ ಪ್ರಶ್ನೆಗಳನ್ನು ಕೇಳ್ತಿದ್ದಾರೆ ಅನ್ನೋ ಮಾಹಿತಿ ಹೇಳಿ ಅಂತ ಹೇಳ್ತಿದ್ದೀರಿ. ಸೊ ಇದಾಗಿತ್ತು ಈ ಒಂದು ಸೆಷನ್ನಿನ ಒಂದು ವಿಶೇಷವಾದಂಥ ಮಾಹಿತಿ. ಸೊ ಯಾರೂ ಕೂಡ PDF ಕಳಿಸಿ ಅಂತ ಹೇಳಬೇಡಿ. ಕೆಲವೊಂದು ಪ್ರಕಾಶಕರು ಅಥವಾ ಲೇಖಕರು PDF ಆವೃತ್ತಿಗಳ ಹಂಚುವಂಥ ಒಂದು ಅವಕಾಶವನ್ನು ಕೊಟ್ಟಿರ್ತಾರೆ. ಅಂಥ ಪುಸ್ತಕಗಳನ್ನು ನಾನು ಟೆಲಿಗ್ರಾಮ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತೇನೆ. ಇನ್ನುಳಿದ ಪುಸ್ತಕಗಳನ್ನು ದಯವಿಟ್ಟು ಕನ್ನಡ ಪುಸ್ತಕಗಳನ್ನು ಕೊಂಡು ಓದಿ. ಹಾಗೆ ಪ್ರಿಂಟ್ ಕಳಿಸಿದಂಥ ಪುಸ್ತಕಗಳನ್ನು ಫೋನಲ್ಲಿ ಓದ್ಕೋಬೇಡಿ. ಸಾಧ್ಯವಾದಷ್ಟು ಅಟ್ಲೀಸ್ಟ್ ಪ್ರಿಂಟ್ ತೆಗೆಸ್ಕೊಂಡು ಅಥವಾ ಜೆರಾಕ್ಸ್ ಮಾಡಿಸ್ಕೊಂಡಾದರೂ ಏನು ಮಾಡಬೇಕು ಅಂದರೆ ಓದ್ಕೊಳ್ಳಿ. ತುಂಬ ಫೋನ್ ಯೂಸ್ ಮಾಡೋದ್ರಿಂದ ಆರೋಗ್ಯಕ್ಕೆ ಹಾನಿಕರ ಆಗುತ್ತೆ. ಸೊ ಮುಂದಿನ ದಿನಗಳಲ್ಲಿ ನೆಟ್ KSETಗೆ ಸಂಬಂಧಪಟ್ಟಂತೆ ಇನ್ನಷ್ಟು ಮಾಹಿತಿಗಳನ್ನು ತರಗತಿಗಳನ್ನು ಮಾಡ್ತೀನಿ ಅಂತ ಹೇಳ್ತಾ, ಸೊ ನೀವು ಇನ್ನಷ್ಟು ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಮತ್ತು ಟೆಲಿಗ್ರಾಮ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅಂತ ಭಾವಿಸ್ತೇನೆ. ಸೊ ಈ ಒಂದು ವಿಡಿಯೋ ತಮಗೆ ಇಷ್ಟವಾಗಿದೆ ಹಾಗೆ ಹೆಲ್ಪ್ಫುಲ್ ಆಗಿದೆ ಅನ್ನೋದಾದರೆ ಲೈಕ್ ಕೊಡೋದನ್ನು ಮರಿಬೇಡಿ. ಮುಂದಿನ ಸೆಷನ್ನಲ್ಲಿ ಮತ್ತೆ ಸಿಗ್ತೇನೆ. ಧನ್ಯವಾದಗಳು.